विश्वोदयस्थितिलयोनियतिप्रदाय ज्ञानप्रदाय विबुधासुरसौख्यसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्तितमयं रघुमात्यमीशं वन्दे भवघ्नमरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। नारायणं गुणैश्चर्वैर्वीर्णं दोषवर्जितं ज्ञेयं गम्यं गुरुंश्चापि नत्वा सूत्रार्थ उच्यते। ॐ अथातोर्मयेतासा सदागमैकविज्ञेयं समतीतक्षराक्षरं नारायणं सदा वन्दे निर्दोषाशेषसद्गुणं। विशेषणानि यानिह कथितानि सदुक्तिभिः साधयिष्यामि तान्येव प्रमात् सज्जनसंवित्। वर्जितः सर्वदोषैर्यो गुणसर्वस्वमूर्तिमान् स्वतन्त्रो यद्वशाः सर्वे स विष्णुः परमो मतः इति परमोपनिषदि। नित्यपूर्णाखिलगुणो विदोषः सर्वदैवयः स्वतन्त्रः परमो विष्णुः जन्ममृत्यादिवर्जितः। ಆಗ ನಾವು ಪ್ರಶ್ನೆ ಮಾಡ್ತಾ ಇದ್ದಾರೆ, ನಿರ್ದೋಷಶ್ಚೇತ್ ಕಥಂ ವಿಷ್ಣು ಮಾನುಷೇಷು ಉತಪದ್ಯತ ಚಿಂತಾಶ್ರಮವ್ರಣಾಜ್ಞಾನ ದುಃಖಯುಗ್ ದೃಶ್ಯತೆ ಕಥಂ ಏಷ ಮೇ ಸಂಶಯೋ ಬ್ರಹ್ಮನ್ ಹೃದಯ ಶಲ್ಯ ಇವಾರ್ಪಿತಃ ಅನುದ್ಧಾರ್ಯೋ ಅಪರೈರ್ಮರ್ತ್ಯೈಃ ಸೂಕ್ತಿಶಕ್ತ್ಯಾ ತಮುದ್ಧರ. ನಾರದರು ಪ್ರಶ್ನೆ ಕೇಳ್ತಿದ್ದಾರೆ, ನಿರ್ದೋಷನಾಗಿದ್ದರೆ ವಿಷ್ಣು ಮನುಷ್ಯರಲ್ಲಿ ಯಾಕೆ ಹುಟ್ಟಿದ? ಚಿಂತೆ, ಶ್ರಮ, ವ್ರಣ, ಅಜ್ಞಾನ, ದುಃಖ ಇವನ್ನೆಲ್ಲ ಯಾಕೆ ತೋರಿಸಿದ? ಏಷ ಮೇ ಸಂಶಯೋ ಬ್ರಹ್ಮನ್, ನನಗೆ ಭಾಳ ಸಂಶಯ ಇದೆ. ಹೃದಯ ಶಲ್ಯೈವಾರ್ಪಿತಃ, ಮನಸ್ಸಿನೊಳಗೆ ಶಲ್ಯದಂತೆ ಕೂತಿದೆ. ಶಲ್ಯ ಅಂದರೆ ಈಟಿ, ಚುಚ್ಚೋದು, ಚುಚ್ಚುತ್ತಾ ಇದೆ ಮನಸ್ಸಿಗೆ ಅಂತ ಹೇಳ್ತಾರಲ್ಲ ಹಾಗೆ. ಅನುದ್ಧಾರ್ಯೋ ಶಲ್ಯ ಇವ, ಶಲ್ಯದಂತೆ, ಶಲ್ಯ ಚುಚ್ಚಿದ್ರೆ ಹಾಗೆ ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ. ಅನುದ್ಧಾರ್ಯ ಅಪರೈರ್ಮರ್ತ್ಯೈ, ಬೇರೆಯವೆಲ್ಲ ಉತ್ತರ ಕೊಡಲಿಕ್ಕೆ ಬರೋದಿಲ್ಲ. ಯಾತಕ್ಕೆ? ಶುದ್ಧ ಭಾಗವತದ ಶುದ್ಧ ಜ್ಞಾನ ಇವರು. ಉಳಿದವರೆಲ್ಲ ಏನು ಮಾಡಬಹುದು? ಯಾವುದೋ ಕಾರಣಕ್ಕೆ ಅವರಿಗೆ ಗೊತ್ತಿಲ್ಲದಿರ್ಬೋದು, ಮೋಸನೂ ಮಾಡಬಹುದು ಯಾವುದೋ ಕಾರಣದಿಂದ. ಆದರೆ ಇವರಿಗೆ ಹಾಗಿಲ್ಲ. ಒಂದು ಕಡೆ ಎಲ್ಲ ತಿಳುವಳಿಕೆ ಇದೆ, ಸತ್ಯ ಹೇಳ್ತಾರೆ, ಎರಡೆರಡು ಸತ್ಯ ಹೇಳ್ತಾರಾದ್ದರಿಂದ ಅವ್ರ ಮಾತು ಅತ್ಯಂತ ಗ್ರಾಹ್ಯ. ಅನುದ್ಧಾರ್ಯ ಅಪರೈರ್ಮರ್ತ್ಯೈ ಸೂಕ್ತಿ ಶಕ್ತ್ಯಾ ತಮುದ್ಧಾರ, ಅದನ್ನು ಶಕ್ತಿಯಿಂದ ಕಿತ್ತಬೇಕಾದ್ರೆ ಸೂಕ್ತಿ ಅನ್ನೋ ಶಕ್ತಿ, ನೀವು ಉತ್ತಮವಾದ ಉತ್ತರ ಎಂಬ ಶಕ್ತಿಯಿಂದ ಆ ಸಂಶಯನ ಶಲ್ಯವನ್ನು ಕಿತ್ತು ಹಾಕಬೇಕು. ತಮ್ ಉದ್ಧಾರ, ಅದನ್ನು ಉದ್ಧಾರ, ಕಿತ್ತು ಹಾಕಿ ಅಂತ. ಮೇಲಕ್ಕೆ ಉದ್ಧಾರ, ಮೇಲಕ್ಕೆ ಎತ್ತೋದು ಅಂತ. ಭಾಗವತ ಸಾರೋದ್ಧಾರ, ಸಂಸಾರದಿಂದ ಉದ್ಧಾರ. ಚುಚ್ಚೋದು ಶಲ್ಯ ಏನೇ ಯಾವುದು? ಅಲ್ಲ ಅಲ್ಲ, ತ್ರಿಶೂಲ ಮೂರ್ತುದು ಇದಿರುತ್ತೆ, ಶಲ್ಯಕ್ಕೆ ಹಾಕಲ್ಲ, ಚುಚ್ಕೊಂಡ್ಬಿಡುತ್ತೆ. ಬಾಣಕ್ಕಿಂತ ಡಿಫರೆಂಟು, ತ್ರಿಶೂಲಕ್ಕಿಂತನೂ ಡಿಫರೆಂಟ್. ಸ್ತ್ರೀ ಈಟಿ ಅಂತಾರಲ್ಲ ಆ ಥರ, ಈ ಈಟಿ ಅಂತ ಹೇಳ್ತಾರೆ, ಒಂದೇ ಇರುತ್ತೆ, ಮೂರಿಲ್ಲ ಅಲಗು. ಆಗ ಹೇಳ್ತಾರೆ ಬ್ರಹ್ಮದೇವರು, ಸ್ತ್ರೀ ಪುಮ್ಮಲಾಭಿಯೋಗಾತ್ಮ, ಇದು ಬಹಳ ಸ್ವಾರಸ್ಯ, ಬೇರೆಯವರಿಗೆ ಆಗೋದಿಲ್ಲ. ಸರ್ವಜ್ಞ ಮನ್ಯಮನವೆಚ್ಚ ಸಕಾರ್ಯ ವೀರ್ಯಂ, ಅದಕ್ಕೇನೆ ಆಚಾರ್ಯರು ಅವರೇ ಅವತಾರ ಮಾಡಬೇಕು. ವಾಯುದೇವರು, ಇವರು ಬ್ರಹ್ಮದೇವರು, ಬ್ರಹ್ಮದೇವರು. ಅದಕ್ಕೆ ಅನುದ್ಧಾರ್ಯ ಅಪರೈರ್ಮರ್ತ್ಯೈ ಸೂಕ್ತಿಶಕ್ತ್ಯ ತಮುದ್ಧರ. ಸ್ತ್ರೀ ಪುಮ್ಮಲಾಭಿಯೋಗಾತ್ಮ ದೇಹೋ ವಿಷ್ಣೋರ್ನ ಜಾಯತೆ. ಮೊದಲೇ ಉತ್ತರ ಕೊಟ್ಟು, ಹೌದು ವಿಷ್ಣು ಅವತಾರ ಮಾಡ್ತಾನೆ, ಆದರೆ ಇಂಥ ದೇಹ ಇಲ್ಲ. ಸ್ತ್ರೀ ಪುಮ್ಮಲ ಅಭಿಯೋಗ ಆತ್ಮದೇಹ. ಸ್ತ್ರೀ ಪುಂ ಪುರುಷ, ಮಲ ಇವರ ರೇತಸ್ಸು ಇತ್ಯಾದಿಗಳು. ಅಭಿಯೋಗ ಅದರಿಂದ ಮಲ, ಅಭಿಯೋಗ ಅದರಿಂದ ಕೂಡಿದಂತಹ ಆತ್ಮ ದೇಹ ಅವರಿಗೆ ಇಲ್ಲ. ವಿಷ್ಣುವಿಗಂಥ ದೇಹ ಇಲ್ಲ, ಅಂದರೆ ಅಪ್ರಾಕೃತ. ಇದೆಲ್ಲ ಪ್ರಾಕೃತ, ಅದು ಅಪ್ರಾಕೃತ ಅಂತರ್ಥ. ವಿಷ್ಣೋ ನ ಜಾಯತೆ ಎಂದು ವಿಷ್ಣುವಿಗೆ ಆ ದೋಷ ಇಲ್ಲ. ಕಿಂತು ನಿರ್ದೋಷ ಚೈತನ್ಯ ಸುಖಾಂ
ನಿರ್ದೋಷ ಚೈತನ್ಯ ಸುಖಾಂ, ನಿರ್ದೋಷವಾದ ಚೈತನ್ಯ, ಚೈತನ್ಯ ಅಂದರೆ ಚೇತನಾತ್ಮಕವಾದ ಜ್ಞಾನಾನಂದಾದಿಗಳಿಂದ ಕೂಡಿದಂತಹ ನಿತ್ಯಾಂ ಅನಾದಿ ನಿತ್ಯವಾದಂತಹ ಸ್ವಕಾಂ ತನು ತನ್ನದೇ ಆದ ರೂಪವನ್ನು ಪ್ರಕಾಶಯತಿ ಹಾಗೆ ತೋರಿಸ್ತಾನೆ. ನೋಡೋರಿಗೆ ಏನು ಕಾಣಿಸುತ್ತದೋ ಅವಜಾನಂತಿ ಮಾಮೂಢ ಮಾನುಷೀಂ ತನುಮಾಶ್ರಿತಂ. ತಿಳುವಳಿಕೆ ಇಲ್ದವ್ರು ಏನು ತಿಳ್ಕೊತಾರೆ, ಅದನ್ನು ಮನುಷ್ಯ ದೇಹ ಅಂತ ತಿಳ್ಕೊಳ್ತಾರೆ. ವಿಷ್ಣೋರ್ನ ಚಾಪರ ತಥಾ ಅಪಿ ಅಸುರಮೋಹಾಯ ಪರಮಃ ತಥಾಪಿ ಅಸುರಮೋಹಾಯ ಪರೇಶಾಂಚ ಕ್ವಚಿತ್ ಕ್ವಚಿತ್ ತಥಾಪಿ ಅಸುರಮೋಹಾಯ. ಆದರೂ ಪರಮಾತ್ಮ ಅಸುರರ ಮೋಹನಕ್ಕೋಸ್ಕರ ಪರೇಶಾಂ ಬೇರೆಯವರು ಅಂದರೆ ತನ್ನವರೇ ಭಕ್ತರೇ ಅವರಿಗೂ ಕೂಡ ಕ್ವಚಿತ್ ಕ್ವಚಿತ್ ಅಲ್ಲಲ್ಲಿ ದುಃಖ ಅಜ್ಞಾನ ಭಯಾದೀನ್ ಭ್ರಮಾದೀನ್ ಸಾ ದರ್ಶಯೇತ್ ಶುದ್ಧ ಸದ್ಗುಣ. ಕೆಲವೊಮ್ಮೆ ದುಃಖ ತೋರಿಸ್ತಾನೆ, ಅಜ್ಞಾನ ತೋರಿಸ್ತಾನೆ, ಭ್ರಮೆ ತೋರಿಸ್ತಾನೆ, ಕೆಲವೊಮ್ಮೆ ಮಾಡ್ತಾನೆ. ಅಯೋಗ್ಯರಿಗೆ ತಮಸ್ಸಾಗಲಿ ಅಂತ ಹಾಗೆ ಮಾಡ್ತಾನೆ. ಇವರಿಗೆ ಅಧಿಕ ಪುಣ್ಯ ಹೋಗಿ ಮುಕ್ತಿ ವಿಳಂಬವಾಗಲಿ ಅಂತ ಇವರಿಗೆ ಮಾಡ್ತಾನೆ. ಆದ್ದರಿಂದ ಇಬ್ಬರಿಗೂ ಭ್ರಮೆ ಹುಟ್ಟಿಸ್ತಾನೆ. ಕ್ವಾವರಣಾದಿ ಕ್ವಚ ಅಜ್ಞಾನಂ ಸ್ವತಂತ್ರಾಚಿಂತ್ಯ ಸದ್ಗುಣೆ. ಅದು ಯಾತಕ್ಕೆ ದೇವರಲ್ಲಿದೆ ಅಂತ ಯಾಕೆ ಒಪ್ಕೋಬಾರ್ದು? ಬೇರೆ ದೇವತೆಗಳಲ್ಲಿ ಕೆಲಸ ಒಪ್ಕೋತೀವಲ್ಲ ನಾವು, ದೇವರಲ್ಲಿ ಭ್ರಮೆ ಇದೆ, ಆಮೇಲೆ ಸರಿಗೋಯ್ತು, ಮೊದಲಿಗೆ ದುಃಖ ಇತ್ತು ಆಮೇಲೆ ಸರಿಗೋಯ್ತು ಅಂತ ಹೇಳ್ಬೋದಲ್ಲ. ಒಂದು ಸ್ವಲ್ಪ ಫೇಲ್ ಆದ್ರೂ ಮತ್ತೆ ಪಾಸ್ ಆಗ್ಬೋದಲ್ಲ ಅಂತ ಕೇಳಿದರೆ ದೇವರಂಥವನಲ್ಲ. ಕ್ವಾವ್ರಣ ಅಪ್ರಾಕೃತಕ್ಕೆ ಪ್ರಶ್ನೆ ಬರೋದೇ ಇಲ್ಲ. ಪ್ರಾಕೃತವಾಗಿದ್ದರೆ ಆ ಸಂಶಯ ಇದೆ, ಆದ್ದರಿಂದ ಹೇಳಕ್ಕೆ ಬರೋದಿಲ್ಲ. ಕ್ವಾವ್ರಣಾದಿ ವ್ರಣಾದಿಗಳು ಹೇಗೆ ಬರಲಿಕ್ಕೆ ಸಾಧ್ಯ? ಕ್ವಚ ಅಜ್ಞಾನಂ ಅಜ್ಞಾನದಿಂದ ಬರುತ್ತೆ. ಸೂರ್ಯನಲ್ಲಿ ಕತ್ತ ಹುಡುಕೋಕ್ಕಾಗುತ್ತಾ? ಸೂರ್ಯನಲ್ಲಿ ಕತ್ತ ಸ್ವಲ್ಪ ಇರಲಿ ಅಂತ ಹೇಳಿದ್ರೆ ಆಗತ್ತಾನೆ? ಇಲ್ಲ, ಸ್ವಲ್ಪನೂ ಇಲ್ಲ. ದುಃಖಾದಿ ಸ್ವತಂತ್ರ ಅಚಿಂತ್ಯ ಸದ್ಗುಣೆ. ಅವನು ಸ್ವತಂತ್ರನಾಗಿದ್ದಾನೆ, ಅಚಿಂತ್ಯ, ಉಳಿದವರು ಯೋಚನೆ ಮಾಡಲಿಕ್ಕೂ ಆಗದೇ ಇರತಕ್ಕಂತಹ ಸದ್ಗುಣಗಳಿಂದ. ಯಾವ ಸದ್ಗುಣಗಳು? ಶುದ್ಧಾನಂದೋರು ಸಂವಿದ್ವಿತಿಬಲ ಬಹುಲೋದಾರ್ಯ ವೀರ್ಯಾದಿ ದೇಹ, ಇಂಥ ಗುಣಗಳಿಂದ ಕೂಡಿದ್ದಾನೆ. ದೌರ್ಲಭ್ಯಾಯೈವ ಮೋಕ್ಷಾಯ. ಉಳಿದವರಿಗೆ ಮೋಕ್ಷ ದುರ್ಲಭ ಆಗಬೇಕು, ಸಿಗಲೇಬಾರದು ತಪ್ಪು ತಿಳ್ಕೊಳ್ಳೋದ್ರಿಂದ. ದರ್ಶಯೇತ್ ತಾನಿ ಅಜೋಹರಿಹಿ, ಅಜನಾದ ಹರಿ. ಹುಟ್ಟೇ ಇಲ್ಲದವನು ಅಜ, ಹುಟ್ಟಿಲ್ಲದವ್ರು ಹುಟ್ಟಿದಂತೆ ತೋರಿಸ್ತಾನೆ, ದೋಷ ಇಲ್ಲದ ದೋಷ ಇದ್ದ ಹಾಗೆ ತೋರಿಸ್ತಾನೆ. ಯಾಕೆ? ಅವರಿಗೆ ದೌರ್ಲಭ್ಯಾಯೈವ ಮೋಕ್ಷ, ಮೋಕ್ಷ ಸಿಗಬಾರ್ದು ಅವರಿಗೆ, ತಮಸ್ಸು ಸಿಗಬೇಕು. ಹೇಗೆ? ಮಿಥ್ಯಾದರ್ಶನ ದೋಷೇಣ ತೇನ ಮುಕ್ತಿಂ ನಯಾಂತಿ ಚ. ಮಿಥ್ಯಾದರ್ಶನದ ದೋಷದಿಂದಾಗಿ ತೇನ, ಆ ದೋಷದಿಂದಾಗಿ ತೇ ಇಂಥವರೆಲ್ಲ ಕೂಡ ಮುಕ್ತಿಂ ನಯಾಂತಿ, ಮುಕ್ತಿಗೆ ಅವರು ಹೋಗ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾತಕ್ಕೆ? ತಪ್ಪು ತಿಳುವಳಿಕೆ ಇರೋದ್ರಿಂದಾಗಿದೆ. ಒಂದು ಮಾರ್ಕ್ನಲ್ಲೇ ಹೋಗಿ ಫೇಲ್ ಆಗ್ತಾರಲ್ಲ, ಆ ರೀತಿ ಒಂದು ಮಾರ್ಕ್ನಲ್ಲಿ ಫೇಲ್ ಆದರೂ ಕೂಡ ಎಷ್ಟೋ ಸರ್ತಿ ಪರ್ಮನೆಂಟ್ಲಿ ಗಾನ್. ಆ ದೃಷ್ಟಿಯಲ್ಲಿ ತಪ್ಪು ಅವ್ರಿಗೆ ಆಗಬೇಕು, ಅವ್ರಿಗೆ ಸಿಗಬಾರ್ದು. ಯಾವಾಗ ಇಂಟರ್ವ್ಯೂ ಡಿಫಿಕಲ್ಟ್ ಕ್ವಶನ್ ಕೇಳೋ ಉದ್ದೇಶರು ಎಲಿಮಿನೇಟ್ ಮಾಡಬೇಕು ಕೆಲವ್ರನ್ನ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಯಾವ್ದು ಬೇಕು ಅಂತ ಅಂದ್ಕೊಂಡ್ರೆ ಅವನು ಸ್ವಲ್ಪ ಸುಲಭದ ಕೇಳಿ ಒಳಗೆ ಹಾಕೊಂಡ್ಬಿಡ್ತಾರೆ. ಇದು ಪದ್ಧತಿ, ಇವ್ರಿಗೆ ಸಿಗಬಾರ್ದು ಅಂತಲೇ ಹಾಗೆ ಮಾಡ್ತಾನೆ. ಅಥೋ ಮಿಥೋಪಿ ಭೇದೋ ನ ಪ್ರಾದುರ್ಭಾವಗತಂ ಚೈವ ಜಾನೀಯಾತ್ ವಿಷ್ಣು ಮಂಜಸ. ಪ್ರಾದುರ್ಭಾವಗತಂ ಚೈವ ಜಾನೀಯಾತ್ ವಿಷ್ಣು ಮಂಜಸ. ಪ್ರಾದುರ್ಭಾವದಲ್ಲಿ ಅವತಾರ ಮಾಡಿದ, ಅದರಿಂದ ತಮೋ ಯಾಂತಿ ಚ ತೇನೈವ ತಸ್ಮಾತ್ ದೋಷ ವಿವರ್ಜಿತಂ. ಪ್ರಾದುರ್ಭಾವಗತಂಚೈವ ಜಾನೀಯಾತ್ ವಿಷ್ಣು ಮಂಜಸ್. ಆದ್ದರಿಂದ ಮೂಲ ರೂಪದಲ್ಲಿ ದೋಷಗಳಿಲ್ಲ ಅಲ್ಲ, ಅವತಾರ ರೂಪದಲ್ಲೂ ದೋಷ ಇಲ್ಲ. ಭಾರಿ ವಿಶೇಷಾಂಶ ಇದೆ. ಆ ದೃಷ್ಟಿಯಲ್ಲಿ ದೇವರ ಬಗ್ಗೆ ಎಲ್ಲ ವಿಧವಾದ ಪ್ರಶ್ನೆ ಉತ್ತರ ಕೇಳು ಅಂತ ಕೇಳಿದ್ರಲ್ಲ, ಉತ್ತರ ಕೊಟ್ಟಿರೋದಕ್ಕೆ ತಾನೇ ಹೇಳ್ತಾನೆ. ಅವಜಾನಂತಿ ಮಾಮೂಢ ಅಂತ ಹೇಳೋದು ಅವರಿಗೆಲ್ಲ ಆಗ ತೋರಿಸ್ತೀವಿ, ಇವ್ರಿಗೆ ಜ್ಞಾನ ಕೊಡ್ತೇನೆ ನಾನು, ಅವ್ರಿಗೆ ಜ್ಞಾನ ಕೊಡೋದಿಲ್ಲ ಅಂತ ಹೇಳ್ತಾರೆ. ಗುಣಕ್ರಿಯಾದ ಹೇಳ್ಬೇಕಾದ್ರೆ ಹೇಳ್ತಾರೆ, ತಾನಹಂ ದ್ವಿಷದ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಶಿಪಾಮ್ಯ ಸಹಸ್ರಮಶುಭಾನ್ ಆಸುರೇಶ್ವೇವ ಯೋನಿಷು. ಅವ್ರು ಹಾಳು ಮಾಡೇ ಮಾಡ್ತೇನೆ ದೇವ್ರನ್ನ. ತೇಷಾಮಹಂ ಸಮುದ್ಧರ್ಥ ಮೃತ್ಯು ಸಂಸಾರ ಸಾಗರ ಮೇಲೆ ಕೆತ್ತಿ ಬಿಡ್ತೇನೆ ಅಂತ ಹೇಳ್ತಾರೆ. ಅದು ಗುಣ ನೋಡಿಕೊಂಡು ಎತ್ತಿದ್ರೆ ದೋಷ ಅಲ್ಲ. ದೋಷ ಹೇಳ್ಕೊಂಡಿದ್ದು ಒಬ್ಬ ದೇಶದ್ರೋಹಿ ಇದ್ದಾರೆ, ರೂಲ್ಸ್ ಪ್ರಕಾರ ಅವ್ನಿಗೆ ಕೆಲಸ ಕೊಡಬಹುದು. ದೇಶದ್ರೋಹಿ ಅಂತ ಗೊತ್ತಿದೆ, ಏನು ಮಾಡ್ತಾರೆ ಅವನನ್ನು ಏನೋ ಎಲಿಮಿನೇಟ್ ಮಾಡಿ ಹಾಕ್ಬಿಡ್ತಾರೆ. ಗೊತ್ತಾಯ್ತಾ? ತಮ್ಮ ಕೈಯಲ್ಲಿ ಏನು ಸಾಧ್ಯನ ಆ ರೀತಿ ಮಾಡಿ ಎಲಿಮಿನೇಟ್ ಮಾಡಿ. ಗುಣ ಅದು, ದೋಷ ಅಲ್ಲ. ದೋಷಿಗಳಲ್ಲಿ ದೋಷ ಹುಡುಕ್ತಕ್ಕಂಥದ್ದೇನದು? ದೋಷಗಳಲ್ಲಿ ದೋಷ ಹುಡುಕಿದರೆ ಗುಣ, ಗುಣವಂತರಲ್ಲಿ ದೋಷ ಹುಡುಕಿದರೆ ದೋಷ. ಪ್ರಾದುರ್ಭಾವಗತಂ ಚೈವ ಜಾನೀಯಾತ್ ವಿಷ್ಣು ಮಂಜಸ ಇತಿ. ಒಂದು ಅಂಜಸ ಕಥಾಲಕ್ಷಣ ಮಂಜಸ ಹೇಳಿ ಪ್ರಮಾಣಾನಂ ಸ್ವಲಕ್ಷಣ ಹಿಡಿದಾಗೆ ಸರಿಯಾಗಿ ತಿಳ್ಕೋಬೇಕಿದೆಲ್ಲ. ಗುಣಕ್ರಿಯಾದಯೋ ವಿಷ್ಣೋ ಸ್ವರೂಪಂ ನಾನ್ಯದಿಶ್ಯತೆ
ಅಥೋ ಮಿಥೋ ವಿಭೇದೋ ನ ತೇಷಾಂ ಕಶ್ಚಿತ್ ಕದಾಚನ. ಅಷ್ಟೇ ಅಲ್ಲ, ಗುಣಕ್ರಿಯಾದಯ ವಿಷ್ಣೋ ಸ್ವರೂಪಂ ನ ಅನ್ಯದಿಶ್ಯತೆ. ವಿಷ್ಣುವಿನ ಗುಣಗಳು, ಕ್ರಿಯೆ ಮೊದಲಾದವುಗಳು ಕೂಡ ಸ್ವರೂಪವೇ ಹೊರತು ಬೇರೆ ಅಲ್ಲ. ಗೊತ್ತಾಯ್ತಾ? ವಿಷ್ಣುವಿನ ಕ್ರಿಯಾದಿಗಳೆಲ್ಲ ಕೂಡ, ನಮ್ಮ ಕ್ರಿಯಾದಿಗಳೆಲ್ಲ ಸ್ವರೂಪ ದೇಹದಲ್ಲಿದ್ದರೂ ಕೂಡ ಹೊರೆಯ ದೇಹಕ್ಕಿಲ್ಲ. ಕೈಕ ಅಲ್ಲಾಡ್ಸೋಕ್ಕೆ ಬರೋದಿಲ್ಲ. ಹಾಗಾಗಿ ಸ್ವರೂಪ ಅಲ್ಲ. ತಿಳುವಳಿಕೆ ಅವಲಂಬಿತ, ಅದು ಅಲ್ಲ. ಅದು ಹೊರ ಸ್ವರೂಪದಲ್ಲಿದ್ದು ಸ್ವಲ್ಪ ಇರ್ತದೆ. ದೇವರಿಗೆ ಪರಿಪೂರ್ಣವಾಗಿದೆ, ಅವತಾರದಲ್ಲೂ ಇದೆ, ಬದಲಾಗೋದೇ ಇಲ್ಲ. ಸ್ವಾಭಾವಿಕ, ನ್ಯಾಚುರಲ್ ಇರೋದರಿಂದ ಅವು ಎಂದು ಕೂಡ ಏನಾಗೋದಿಲ್ಲ, ನಾಶ ಆಗೋದಿಲ್ಲ. ನ್ಯಾಚುರಲ್ ಆಗಿದ್ದಕ್ಕೆ ಏನು ಸಹ ಇಲ್ಲ, ನಾಶ ಇಲ್ಲ. ಅನ್ಯಾಚುರಲ್ ಆದರೆ ನಾಶ ಇಲ್ಲ, ಇದಕ್ಕೆ ನಾಶ ಇಲ್ಲ. ಗುಣಕ್ರಿಯಾದಯೋ ವಿಷ್ಣೋ ಸ್ವರೂಪಂ ನಾನ್ಯದಿಶ್ಯತೆ ಅಥೋ ಮಿಥೋ ವಿಭೇದೋನ. ಗುಣಕ್ರಿಯಾದಿಗಳು ವಿಷ್ಣುವಿನ ಸ್ವರೂಪ ಬೇರೆ ಅಲ್ಲ. ಅಷ್ಟೇ ಅಲ್ಲ, ಮಿಥೋಪಿ ಭೇದ, ಅವು ಪರಸ್ಪರ ಭೇದ ಇಲ್ಲ. ಜ್ಞಾನಕ್ಕೂ ದೇವರಿಗೂ ಭೇದ ಇಲ್ಲ, ಆನಂದಕ್ಕೂ ದೇವರಿಗೂ ಭೇದ ಇಲ್ಲ. ಜ್ಞಾನ ಆನಂದಕ್ಕೂ ಭೇದ ಇಲ್ಲ, ಅದು ವಿಶೇಷ. ಮತ್ತೆ ಜ್ಞಾನಕ್ಕೂ ಆನಂದಕ್ಕೂ ಭೇದ ಇಲ್ಲ. ಪರಮಾತ್ಮ ಎಲ್ಲ ರೂಪಗಳಿಗೂ ಅಭೇದ, ಎಲ್ಲ ಗುಣಗಳಿಗೂ ಅಭೇದ. ಅರ್ಥ ಆಯ್ತಾ? ಇದು ವಿಶೇಷ. ಉಳಿದವರಿಗೆಲ್ಲ ಆ ಸಾಮರ್ಥ್ಯ ಇಲ್ಲ. ಪರಮಾತ್ಮನ ಅಪಾದ ಮೌಲ್ಯ ಪರ್ಯಂತ ಜ್ಞಾನಾನಂದಮಯ. ನಮ್ಮ ಸ್ವರೂಪ ದೇಹದಲ್ಲಿ ಜೀವನ ಅಷ್ಟಿಷ್ಟ ಇರ್ತಾರೆ, ಆದರೆ ಈ ದೇಹದಲ್ಲಿ ಏನಿಲ್ಲ. ತಲೆಯಲ್ಲಿ ಜ್ಞಾನ ಇರಬೇಕಷ್ಟೆ. ಅಲ್ಲಿರೋ ಜಾಗ ಅದೊಂದು ಬೇರೆ ಕಡೆ ಜ್ಞಾನ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಅಲ್ಲಿ ಹಾಗಲ್ಲ, ಅಪಾದ ಮೌಲ್ಯ ಪರ್ಯಂತ ಜ್ಞಾನ ಇದೆ. ನಮಗೆಲ್ಲ ಇಲ್ಲ, ನಮಗಿಲ್ಲ, ದೇವರಲ್ಲ ಆದ್ದರಿಂದ ನಮಗಿಲ್ಲ ಅಷ್ಟೇ. ನಮಗೂ ಇರೋದಾಗಿದ್ದು ಏನಾಗ್ತಿದ್ವಿ ಆಗ? ನಾವು ದೇವರಾಗಬೇಕು. ಯಾರಿಗೆ? ಹೌದು. ನಾವ್ಯಾಕೆ ಉದಾಹರಣೆ ಹೇಳಿಲ್ಲ? ಈಗ ಈ ಸಿಹಿ ಇದೆ, ಸಕ್ಕರೆ ಹೆಚ್ಚಿನ ಬೆಲ್ಲ ಇದೆ. ಯಾವ ಕಡೆ ನೋಡಿದ್ರು ಹೇಗಿರುತ್ತದು? ಸ್ವೀಟೆ. ಗೊತ್ತಾಯ್ತಾ? ಯಾವ ಕಡೆ ನೋಡಿದ್ರು ಕೂಡ ವ್ಯತ್ಯಾಸ ಇದೆ. ಪುಡಿ ಮಾಡಿ ತೊಗೊಂಡ್ರೆ ಅದರಲ್ಲೂ ಈ ಫಾರಿಡಾಲ್ ಇದೆ, ಚೂರು ಫಾರಿಡಾಲ್ ಹಾಕಿ ತೊಗೋತೀರಾ? ಇಷ್ಟೇ ಇಷ್ಟು ತೊಗೋಬೋದಾ? ಇಲ್ಲ, ವಿಷ ಅಂತ ಕರೀತೀವಿ. ಹಾಕಿರೋದು ಇಷ್ಟು ವಿಷ. ಅರ್ಥ ಆಯ್ತಾ? ಈಗ ಒಂದು ಮಾತು ಹೇಳ್ತಾರೆ, ಚೇಳಿಗೆ ವಿಷ ಎಲ್ಲಿದೆ? ಹಾವಿಗೆ ಎಲ್ಲಿದೆ? ಮುಖದಲ್ಲಿ. ದುಷ್ಟರಿಗೆ ಮೈ ತುಂಬ ಇದೆ ಅಂತ ಹೇಳ್ತಾರೆ. ಹಾಗೆ ದುರ್ಜನ ಎಲ್ಲ ಕಡೆ ದೋಷ ಇದೆ. ಇದು ಅರ್ಥ ಮಾಡಿ. ಕೆಲವು ಬೆಂಕಿ ಎಲ್ಲ ಕಡೆ ಸುಡುತ್ತೆ, ಮೇಲೆ ಸುಡುತ್ತಾ, ಕೆಲವು ಸುಡುತ್ತಾ ಇಲ್ಲ. ಎಲ್ಲಿ ಕೈ ಹಾಕಿರೋ ಸುಡು. ದೇವರು ಎಷ್ಟು ವಿಶಿಷ್ಟ ಎತ್ತಿದ್ದಾರೆ ಅಂದರೆ, ಕೆಲವು ಕಡೆ ಶಕ್ತಿ ಅದು. ಆದರೆ ಕೆಲವು ಗಿಡಗಳಿರುತ್ತೆ, ಒಂದು ಕಡೆ ಮಾತ್ರ ವಿಷ ಇರುತ್ತೆ, ತೆಗೆದುಬಿಟ್ರೆ ಮುಗಿದೋಯ್ತು. ಗೊತ್ತಾಯ್ತಾ? ಅವೆಲ್ಲ ವಿಚಿತ್ರ. ಒಂದು ಕಡೆ ತೊಗೊಂಡ್ರೆ ಅಮೃತ, ಇನ್ನೊಂದು ಕಡೆ ವಿಷ. ಇವು ಹಲಸಿನ ಸಿಪ್ಪೆ ಇದೆ, ಅದು ಅಗ್ರಾಹ್ಯ, ಅದು ಹಣ್ಣು ಗ್ರಾಹ್ಯ. ಒಂದರೊಳಗೆ ಸೀಟ್ಲ ತ್ರಾಶಿ, ತೋಟದಲ್ಲಿ ಗ್ರಾಹ್ಯ. ಎಷ್ಟು ವ್ಯತ್ಯಾಸ ಇರ್ತಾರೆ. ಹಾಂ, ಹೌದು ಹೌದು. ಅದಕ್ಕೇನು ಮಾಡ್ದ? ಕೃಷ್ಣ ರೂಪ ಒಂದು ಕೇಶನ ತಗೊಟ್ಟು ಅವತಾರ ಮಾಡಿ. ಕೇಶ ಅಷ್ಟೇ, 2 ಕೂದಲು ತೆಗೆದ ಪರಮಾತ್ಮನ ತಲೆಯಿಂದ. 2 ಕೂದಲು, ಒಂದು ಬಿಳಿ, ಒಂದು ಕಪ್ಪು ತೆಗೆದಿಟ್ಟ. ಆ ಬಿಡಿ ಇದೆ ಕೃಷ್ಣಕೇಶ. ಕೃಷ್ಣಕೇಶನೇ ಕೃಷ್ಣ. ಬರೀ ಕೇಶ ಅಷ್ಟೇ. ಅದು ವಿಶ್ವರೂಪ ತೋರಿಸುತ್ತೆ. ಎಲ್ಲ ಇದೆ ಅಂತ ಆಯ್ತಲ್ಲ. ಗೊತ್ತಾಯ್ತಾ? ಈಗ ಬರೀ ಕೇಶ. ಆದ್ದರಿಂದ ಆಪಾದ ದೋಷ ಬೇರೆ ವ್ಯತ್ಯಾಸ ಇಲ್ಲ ಅಂತ ಗೊತ್ತಾಯ್ತದೆ. ಅದು ಇನ್ನೊಂದು ಶುಕ್ಲಕೇಶ, ಆವೇಶ ಇಟ್ಟ. ಅದಿದ್ದಾಗ ತೋರಿಸ್ತಿತ್ತು, ಉಳಿದಾಗ ಕಾಣಿಸ್ತಿದ್ದಿಲ್ಲ. ಅಲ್ಲಿ ಎರಡು ತೋರಿಸ್ತಾ, ಇದೊಂದು ಬೇರೆ ಅದೊಂದು ಬೇರೆ. ಇನ್ನೊಂದು ಪ್ರಶ್ನೆ ಕೇಳಿದ್ರು, ಗೊತ್ತಾಯ್ತಾ? ಬಿಳಿ ಕೂದಲಿದ್ರೆ ದೋಷ ಆಗೋದಿಲ್ವಾ ದೇವರಿಗೆ? ದೇವರಿಗೆ ಔಷಧಿ ಬೇಕಾಗತ್ತಾಗಿದ್ದಾರೆ, ಅದು ದಯ ಮಾಡ್ಕೋಬೇಕಾಗಿದೆ. ಅದು ಕೇಳ್ತಾರೆ. ಈಗ ಫಾರಿನರ್ಸಿಗೆ ಬಿಳಿ ಕೂದಲಿದ್ರೆ ಸರಿ, ಅವ್ರಿಗೆಲ್ಲರೂ ಫಲಿತಾಗಿ ಅವರಿಗೆ ಐತೆ ಅದೇ ಇರಬೇಕು. ಅಂದರೆ ಬಿಳಿ ಕೂದಲು ಎಲ್ಲರಿಗೂ ದೋಷ ಅಲ್ಲ, ಅಷ್ಟೇ ಹೊರತು ಬೇರೆ ಅಲ್ಲ. ಆದ್ದರಿಂದ ದೋಷ ಅಲ್ಲ. ಅನಂತ ರೂಪ ಇದೆ, ಒಂದು ರೂಪಕ್ಕೆ ಹಾಗಿಟ್ಕೊಳ್ಳೋದು ಪರಮಾತ್ಮ. ಅವ್ರ ಪರಸ್ಪರ ಭೇದ ಇಲ್ಲ, ಅದು ಗೊತ್ತಾಗಲ್ಲ. ಅದರಿಂದ ದೋಷ ಅಲ್ಲ. ನಮಗೆ ಒಳ್ಳೆಯದೇ ಮೋಕ್ಷ ನಮಗೆ. ಆ್ಯಕ್ಚುಲಿ ಎಷ್ಟೋ ಸತಿ ಒಳ್ಳೆಯ ಕಾಡೋದೇ ದೋಷ ಆಗುತ್ತೆ. ಕೆಟ್ಟದ್ದು ಕಂಡ್ರೆ ದೇವರಿಗೆ ದೋಷ ಅಲ್ಲ. ಯಾಕೆ? ಅನ್ಯತ್ರೈವ ಪ್ರಸಿದ್ಧ ಶಬ್ದಗಳು ಅವನು ಹೇಳುತ್ತೆ ಅಂತ ಹೇಳಿದ ಮೇಲೆ ಏನು ನಮಗೆ ದೋಷ ಅಂತ ಕಾಣಿಸುತ್ತೆ? ದೇವರಲ್ಲಿ ಏನದು ಗುಣ ಇದೆ, ಸಮಸ್ಯೆನೇ ಇಲ್ಲ. ನಮ್ಮ ಪಾದ ನೀರು ಕಾಲು ತೊಗೊಳ್ಳೋದು ಕುಡಿಯೋದಿಲ್ಲ. ಅವನು ದೊಡ್ಡವ್ರ ಪಾದ ನೀರು ಕುಡಿತೇವೆ, ಅದು ಪಾದೋದಕ್ಕನೇ. ಯಾರು? ದೇವರು, ವಾಯುದೇವರು ತಗೋತೀವಿ ನಾವು. ಯಾತಕ್ಕೆ ನೋಡಿ ಎಷ್ಟು ವ್ಯತ್ಯಾಸ ಇದೆ ಅದರೊಳಗೆ. ಈ ತೊಟ್ಟಿ ನೀರು ಒಂದು ಕಡೆ ಬಿದ್ದಲ್ಲಿ ಚೆಲ್ಲಿ ಬಿಡ್ತಾರೆ. ಅದೇ ಬಾವಿ ನೀರು ಏನಾಗಲ್ಲ. ಯಾಕೆ? ಹರ್ಕೊಂಡು ಹೋಗೋದು. ನದಿ ಇರೋದು ನಿಮ್ಮ ಎದುರಿಗೆ ನೋಡ್ರಿ ಹರ್ಕೊಂಡು. ಬಾವಿ ನೀರು ಸ್ಲೋವಾಗಿ ಹರಿಯುತ್ತೆ.
ಹರಿಯುತ್ತೆ ಸ್ಲೋ, ವೆರಿ ಸ್ಲೋ. ಇದು ಮೇಂಟೈನ್ ಮಾಡೋದು. ಆ ಲೆವೆಲ್ ಬಂದ ತಕ್ಷಣ ಸ್ಲೋ ಆಗಿಬಿಡೋದು. ಅಲ್ಲಿ ಬಂದು ಗೆದ್ದೆ ಜೋರಾಗಿ ಬೀಳುತ್ತೆ. ಯಾವ ಲೆವೆಲ್ಲಿ ಬರುತ್ತೋ ಸ್ಲೋ ಆಗಿಬಿಡೋದು. ಬೆಳಗ್ಗೆ ಅಕ್ಷತೆ ಬಾವಿ ಖಾಲಿ ಮಾಡಿರ್ತೀರಲ್ಲ ಬಾವಿಗಳನ್ನೆಲ್ಲ, ಇದು ಓಪನ್ ವೆಲ್ಲ ಪೂರ್ತಿ ಖಾಲಿ ಮಾಡಿ ಶಬ್ದ ಬೀಳೋದು ಕೇಳಿಸುತ್ತೆ. ನೀರು ನಮಗೆ ನದಿ ಶಬ್ದ ಕೇಳಿಸುತ್ತೆ. ಆ ಲೆವೆಲಿಗೆ ಬಂದ ತಕ್ಷಣ ಕೇಳಿಸೋದು, ನೀರು ಪೂರ್ತಿ ನಿಂತು ಬಿಡೋದು. ನಾವು ಆ್ಯಕ್ಚುಲಿ ಹೋಗ್ತಿರುತ್ತೆ ಸ್ಲೋ, ನಮಗೆ ನೋಟಿಸ್ ಮಾಡೋಕ್ಕಾಗೋದಿಲ್ಲ. ಈ ಫಾಸ್ಟಾಗಿ ಹರಿಯೋ ನೀರೇ ಒಂದು ಕಡೆ ಹರಿದಿದ್ದಾಗ ಕಾಣಿಸುತ್ತೆ, ತಗ್ಗಿರುತ್ತೆ ಕಡೆಗಡೆಗೆ ಹರಿದಿದ್ದಾಗ ಕಾಣಿಸುತ್ತೆ. ಅಲ್ಲಿ ಅದೇ ರೀತಿ ಅದೇ ಹರಿಯುತ್ತೆ, ನಮಗೆ ಅಲ್ಲಿ ಗೋಚರ ಆಗೋದಿಲ್ಲ. ದೇವ್ರು ಹಾಗೆ ಮಾಡ್ತಾನೆ. ಪ್ರಾದುರ್ಭಾವಗತಂ ಚೈವ, ಇದೆಲ್ಲ ದೇವ್ರ ಮಹಿಮೆ. ಎಲ್ಲೆಲ್ಲಿ ಬೇರೆ ಕಡೆ ಒಂದೊಂದು ಕಡೆ ಒಂದು ಚೂರು ಚೂರು ನೋಡ್ತೇವೆ, ದೇವರಲ್ಲಿ ಪೂರ್ತಿ ಇದೆ. ವೈವಿಧ್ಯನೂ ದೇವರಲ್ಲಿ ಪೂರ್ತಿ ಇದೆ. ಇಷ್ಟಾದರೂ ಕೂಡ ಏನದು ಅಥವಾ ಅದು ಭೇದ ಇಲ್ಲ, ಅಭೇದ. ಸ್ವರೂಪೇಪಿ ವಿಶೇಷೋಸ್ತಿ ಸ್ವರೂಪತ್ವವದೇವತು ಅಥೋ ಮಿಥೋಪಿ ಭೇದೋ ನ ತೇಷಾಂ ಕಶ್ಚಿತ್ ಕದಾಚನ. ಸ್ವರೂಪೇಪಿ ವಿಶೇಷೋಸ್ತಿ ಸ್ವರೂಪತ್ವವದೇವತು, ಸ್ವರೂಪದಲ್ಲೂ ಕೂಡ ವಿಶೇಷ ಇದೆ. ದೇವರ ಸ್ವರೂಪ ಅಂತೇವೆ. ಅದಕ್ಕೇನು ಕಾರಣ ಅಂದರೆ ದೇವರ ಸ್ವರೂಪ. ಸ್ವರೂಪನೂ ದೇವರು ಒಂದೇ ಆದರೂ ಕೂಡ ಹೇಳಬೇಕಾದ್ರೆ ಅಂತ ಹೇಳ್ತೇವೆ, ಭೇದ ಇಲ್ಲ. ಭೇದ ಇದ್ದಾಗ ಹೇಳ್ತೇವೆ, ಅದಕ್ಕೇನಂತಾರೆ ವಿಶೇಷ. ಭೇದಾಭಾವೇಪಿ ತೇನೈವ ವ್ಯವಹಾರಶ್ಚ ಸರ್ವತಃ. ಆದ್ದರಿಂದ ಭೇದ ಇಲ್ಲ, ವ್ಯವಹಾರ ಮಾತ್ರ ಇದೆ. ಭೇದ ಇಲ್ಲದೆ ವ್ಯವಹಾರ ಇದ್ದಾಗ ವಿಶೇಷ ಬಲದಿಂದ ಅಂತ ಕರೀತಾರೆ. ಅದು ಇತಿ ಮಹೋಪನಿಷದಿ, ಅದು ಬ್ರಹ್ಮಾಂಡ ಪುರಾಣ, ಇದು ಮಹೋಪನಿಷತ್ತು. ಬ್ರಹ್ಮಾಂಡ ಪುರಾಣದಲ್ಲಿ ಹೀಗೆ ಬ್ರಹ್ಮನಾರದರ ಸಂವಾದ ಹೇಳಿದ್ದರಿಂದ ಇಡೀ ಬ್ರಹ್ಮಾಂಡ ಪುರಾಣ ಹೇಗಿದೆ ಬ್ರಹ್ಮನಾರದ ಸಂವಾದ ರೂಪದಲ್ಲೇ ಇರೋದು. ಆ ಥರ ಕೋಟ್ ಮಾಡಿದ್ದಕ್ಕೆ ನಮಗೆ ಕ್ಲಾರಿಟಿ, ಅದು ಸ್ವರೂಪ ಗೊತ್ತಾಯಿತು ಪುರಾಣ ಹೇಗಿದೆ ಅಂತ ಹೇಳಿ. ಅಭಿನ್ನತ್ವಂ ಅಭೇದಶ್ಚ ಯಥಾಭೇದ ವಿವರ್ಜಿತಂ ವ್ಯವಹಾರ್ಯಂ ಪೃಥಕ್ ಸ್ಯಾದೇವಂ ಸರ್ವೇ ಗುಣಾ ಹರೇಃ. ಅಭೇದಾ ಭಿನ್ನಯೋರ್ಭೇದೋ ಯದಿ ವಾ ಭೇದ ಭಿನ್ನಯೋಃ ಅನವಸ್ಥಿತಿರೇವ ಸ್ಯಾತ್ ನ ವಿಶೇಷ ಗತಾಮತಿಃ. ಮೂಲ ಸಂಬಂಧ ಅಜ್ಞಾತ್ವಾ ತಸ್ಮಾದೇಕಮನಂತಥಾ ವ್ಯವಹಾರ್ಯಂ ವಿಶೇಷೇಣ ದುಸ್ತರ್ಕ ಬಲದೋ ಹರೇಃ ವಿಶೇಷೋಪಿ ಸ್ವರೂಪಂ ಸಹ ಸ್ವನಿರ್ವಾಹಕತಾ ಅಸ್ಯ ಚ ಇತಿ ಬ್ರಹ್ಮತರ್ಕೇ. ಅಭಿನ್ನತ್ವಂ ಅಭೇದಶ್ಚ ಯಥಾ ಭೇದ ವಿವರ್ಜಿತಂ. ಅಭಿನ್ನ ಅಂದರೂ ಒಂದೇ, ಅಭೇದ ಅಂದರೂ ಒಂದೇ, ಭೇದ ಇಲ್ಲ ಅಂತ ಅರ್ಥ. ವ್ಯವಹಾರ್ಯಂ ಪೃಥಕ್ತ್ಯ ಸ್ಯಾತ್ ಏವಂ ಸರ್ವೇ ಗುಣಾಹರೆ. ಆದರೆ ವ್ಯವಹಾರ ಮಾಡೋಕ್ಕಾದ್ರೆ ಮಾತ್ರ ದೇವರ ಆನಂದ, ದೇವರ ಜ್ಞಾನ ಅಂತ ಕರೀತೇವೆ. ಮತ್ತು ಜ್ಞಾನ ಕಾರ್ಯದ ರೂಪ, ಬಲ ಕಾರ್ಯದ ರೂಪಗಳ ಕರಿತೇವೆ ನಾವು. ಅದು ವಿಶೇಷ ಬಲದಿಂದ. ವಸ್ತುತಃ ದೇವರಲ್ಲಿ ಏನು ಭೇದ ಇಲ್ಲ, ಯಾವ ವ್ಯತ್ಯಾಸವೂ ಇಲ್ಲ. ವ್ಯತ್ಯಾಸ ಇದ್ದ ಚಿಕ್ಕ ರೂಪ, ಬಾಲಕೃಷ್ಣ ರೂಪ, ಪ್ರೌಢಕೃಷ್ಣ ರೂಪ, ವಿಶ್ವರೂಪ, ಹೀಗೆಲ್ಲ ಮಾತಾಡ್ತೇವೆ. ಎಲ್ಲ ರೂಪಗಳು ಏನವು ಒಂದೇನೆ. ಇಷ್ಟಾದ್ರೂ ವಿಶೇಷ ಬಲದಿಂದ ಹೇಳೋದಕ್ಕೆ ಬರುತ್ತೆ ಅಂತ ಹೇಳಿ. ಅಭೇದ ಭಿನ್ನಯೋರ್ಭೇದ ಭಿನ್ನತ್ವಂ ಅಭೇದಶ್ಚ ಯಥಾ. ಅಭೇದ ಅಭಿನ್ನಯೋರ್ಭೇದ ಯದಿ ವಾ ಭೇದ ಭಿನ್ನಯೋ. ಅಭೇದ ಮತ್ತು ಅಭಿನ್ನ ಕೂಡ ಏನವು ಒಂದೇ ಅರ್ಥ. ಅಭೇದ ಅಂದರೂ ಒಂದೇ, ಅಭಿನ್ನ ಅಂದರೂ ಒಂದೇ. ಆದರೆ ಪದಗಳು ಮಾತ್ರ ಅಭೇದ ಅಭಿನ್ನ ಅಂತಿದೆ. ಯಾತಕ್ಕೆ? ವಿಶೇಷ ಆಗ್ತದೆ. ಯದಿವಾ ಭೇದ ಭಿನ್ನ, ಅದು ಭೇದ ಇದೆ, ಭಿನ್ನ ಇದೆ. ಭೇದ ಅಂದಮೇಲೆ ಭಿನ್ನ ಅನ್ನಬಾರ್ದು, ಭಿನ್ನ ಅಂದಮೇಲೆ ಭೇದ ಅನ್ನಬಾರ್ದು. ಗೊತ್ತಾಯ್ತಾ? ಇದು ಭೇದ ಭಿನ್ನ ಪದ ಉಪಯೋಗಿಸಿದ್ದೇವೆ. ಯಾತಕ್ಕೆ? ವಿಶೇಷ ಬಲದಿಂದ. ಅನವಸ್ಥಿತಿರೇವ ಸ್ಯಾತ್ ನ ವಿಶೇಷಣತಾಮತಿ. ಹಾಗೆ ಹೇಳದೆ ಹೋದರೆ ಏನಾಗುತ್ತೆ? ಅನವಸ್ಥಾ ದೋಷ ಬರುತ್ತೆ. ಗೊತ್ತಾಯ್ತಾ? ಈ ಪರಮಾತ್ಮನಿಗೂ ಏನು ಬದ್ಧ ಹೇಳಿದೆ, ಒಂದು ವಸ್ತುವಿಗೂ ಅದರ ನಿತ್ಯ ಗುಣಗಳಿಗೂ ಇರೋ ಸಂಬಂಧ ಏನೋ, ವಸ್ತುವಾದ ಅನಿತ್ಯ ಗುಣಗಳಿಗಿರೋ ಸಂಬಂಧ ಏನೋ ಭೇದ. ಆ ಕಾಲಕ್ಕೆ ಭೇದ ಆ್ಯಕ್ಚುಲಿ ಭೇದ. ಇದು ನಿಯಮ. ಇದು ದೇವರಲ್ಲಿ ಅಂಥ ಗುಣ ಇಲ್ಲ. ಎಲ್ಲ ಗುಣಗಳು ಎಂಥದ್ದು ದೇವರಿಗೆ? ಎಲ್ಲ ಸ್ವರೂಪನೇ. ನಮಗೇನಾಗಿದೆ? ಕೆಲವು ಎರಡೂ ಇದೆ. ಭೇದ ಅಂತ ಹೇಳೋದು ಇದೆ, ಮತ್ತು ಪೂರ್ತಿ ಭಿನ್ನನೂ ಇದೆ, ಸ್ವರೂಪದ್ದು ಇದೆ. ಮೂರು ಟೈಪ್ ಇದೆ. ದೇವ್ರಿಗೆ ಒಂದೇ, ನಮಗೆ ಮೂರಿದೆ ಅಂತ ಹೇಳೋದು. ನಮಗೆ ಮೂರಿದೆ. ಆದ್ದರಿಂದ ಅದೇ ನಮಗೆ ನಾಲ್ಕಣ್ಣು ಅಂತ ಹೇಳಿದ್ರೆ ಹಾಗೆ ಯಾಕೆ ಸ್ಪೆಕ್ಸ್ ಹಾಕೊಂಡು ಹಾಕೊಂಡು ಅದು ಬಿಡೋರೋ ದೋಷದ, ಅದು ದೋಷ. ನಮಗೆ ದೋಷ ಹೊರತು ದೇವರಿಗೆ ಗುಣ ಅದೆಲ್ಲ ಕೂಡ. ಅನವಸ್ಥಿತಿರೇವ ಸ್ಯಾತ್. ಈ ರೀತಿ ಒಪ್ಪದೆ ಹೋದರೆ ಇದು ಶಾಸ್ತ್ರದ ಡಿಸ್ಕಷನ್ ತಂದ್ರೆ ಇಲ್ಲಿ ವಿಶೇಷ ಅಂತ ಹೇಳಿ ಅಭೇದ ಅಂತ ಹೇಳಿಬಿಟ್ರು, ಭೇದ ಅಂತ ವ್ಯವಹಾರ ಮಾಡ್ತೀವಿ, ಅದು ಕಾರಣ ವಿಶೇಷ ಅಂತ ಹೇಳಿದ್ರು. ಅದು ಒಪ್ಪದೆ ಹೋದರೆ ಅನವಸ್ಥಾ ದೋಷ ಬರುತ್ತೆ. ಎಂಡ್ಲೆಸ್. ಅದು ಹೇಗೆ ಎಂಡ್ಲೆಸ್ ಆಗುತ್ತೆ ಹೇಳಿ? ವಸ್ತು ಇದೆ, ಎ ಇದೆ, ಅದಕ್ಕೊಂದು ಗುಣ ಇದೆ, ಅದ್ರ ಮಧ್ಯೆ ಏನು ಸಂಬಂಧ? ಭೇದನೋ ಅಭೇದನೋ ಅಂತ ಪ್ರಶ್ನೆ ಬಂತು. ಭೇದ ಅಂದ್ಬಿಟ್ಟು ಏನು ಹೇಳಬೇಕಾಗಿದ್ರೆ ಆತ್ಮಾಶ್ರಯ. ಯಾಕೆ? ಭೇದ ಅದೇ ಅದು ಆದಮೇಲೆ
ಅದರ ಅದು ಅಂತ ಯಾಕೆ ಹೇಳ್ತೀರಿ ಹಾಗಿದ್ರೆ? ವಸ್ತು ಹಾಲಿಗೂ ಬಣ್ಣ ಅಭೇದ ಅಂದಮೇಲೆ ಹಾಲಿನ ಬಣ್ಣ ಅನ್ಬಾರ್ದು, ಹಾಲು ಬಣ್ಣ ಅನ್ಬೋದು, ಗೊತ್ತಾಯ್ತಾ? ಅಥವಾ ಉಲ್ಟಾಪಟ್ಟ ಅನ್ಬೋದು, ಬಣ್ಣದ ಹಾಲು ಅಂತ ಯಾಕೆ ಅನ್ನೋದಿಲ್ಲ? ಬಣ್ಣದ ಹಾಲು ಅಂದ್ರೆ ಏನು? ಒಂದು ದೋಷ ಇದೆ ಆ್ಯಕ್ಚುಲಿ ಆ್ಯಡೆಡ್. ಅದು ಹಾಲಿನ ಬಣ್ಣ ಅಂದರೆ ಆ್ಯಡೆಡ್ ಅಲ್ಲ, ಯಾಕೆ ನ್ಯಾಚುರಲ್. ಅರ್ಥ ಆಯ್ತಾ? ಈ ವ್ಯತ್ಯಾಸ ಇದೆ. ಅಂದಮೇಲೆ ಪೂರ್ತಿ ಭೇದ ಇಲ್ಲ ಅಂತಾಯಿತು, ವ್ಯವಹಾರ ಮಾಡ್ತಿದ್ದೇವೆ ಅಂತಾಯ್ತು ನಾವೀಗ. ಆದರೆ ಭೇದ ಹೇಳ್ತಾ ಶುರು ಮಾಡಿದಾಗ ಹಾಲಿಗೂ ಬಣ್ಣಕ್ಕೂ ಭೇದ ಇದೆ, ಬಿಳಿ ಬಣ್ಣಕ್ಕೂ ಭೇದ ಇದೆ. ಅಲ್ಲಿ ಬಿಳಿ ಬಣ್ಣಕ್ಕೂ ಹಾಲಿಗೆ ಏನು ಸಂಬಂಧ? ಬಿಳಿ ಬಣ್ಣಕ್ಕೂ ಹಾಲಿಗೂ ಬಿಳಿ ಬಣ್ಣಕ್ಕೇನು ಸಂಬಂಧ? ಭೇದನ ಅಭೇದನ? ಅಭೇದ ಅಂದರೆ ಬಣ್ಣ ಹಾಲು ಬಣ್ಣ ಆಯಿತು. ಭೇದ ಹೇಳಿದರೆ ಭೇದ ಆಯಿತು. ಭೇದಕ್ಕೆ ಎಲ್ಲ ವಸ್ತುಗಳಂತ ಭೇದ ಇದೆಯಲ್ಲ, ಆ ಭೇದಕ್ಕೂ ಆ ವಸ್ತುವಿಗೆ ಏನು ಸಂಬಂಧ? ಈ ಭೇದ ಎ ಬಿ ಇದೆ, ಅದ್ರ ಮಧ್ಯೆ ಭೇದ ಇದೆ, ಎಲ್ಲರ ಮಧ್ಯೆ ಭೇದ ಇದೆ ನಿಮ್ಮ ಪ್ರಕಾರ. ಸೊ ಭೇದಕ್ಕೂ ಎಗೂ ಏನು ಸಂಬಂಧ? ಈ ಭೇದಕ್ಕೆ ಎ ಬಿಗೂ ಏನು ಸಂಬಂಧ? ಆಮೇಲೆ ಅಲ್ಲಿ ಬಂತು ಮತ್ತೆ, ಈಗ ಅಲ್ಲಿ ಇನ್ನೊಂದು ಭೇದ ಬಂತು, ಅದಕ್ಕೇನು ಸಂಬಂಧ? ಅನವಸ್ಥ ದೋಷ ಬಂತು. ಆದ್ದರಿಂದ ಭೇದ ಅಂತ ಹೇಳಿದರೆ ಅನವಸ್ಥ, ಅಭೇದ ಹೇಳಿದ್ರೆ ಆತ್ಮಾಶ್ರಯ. ಏನು ಮಾಡ್ತೀರಿ ಹಾಗಿದ್ರೆ? ಉಪಾಧಿ ದೋಷ ಎಲ್ಲ ಇಲ್ಲಿ ಬರುತ್ತೆ. ಹಾಗೇನೆ ಅದಕ್ಕೇನು ಮಾಡಬೇಕು? ವಿಶೇಷ ಒಪ್ಪಿದಾಗ ಏನಾಯಿತು? ಹೌದು, ವಿಶೇಷ ಒಪ್ಪಿದಾಗ ಎಂಡಾಯಿತು. ಇನ್ನೊಂದು ಪ್ರಶ್ನೆ ಮಾಡೋದು, ನಾವು ಅನವಸ್ಥೆ ಹೇಳ್ಬೋದಲ್ಲ, ವಿಶೇಷಕ್ಕೂ ಅದಕ್ಕೇನು ಸಂಬಂಧ? ಅದಕ್ಕೂ ವ್ಯತ್ಯಾಸ ಇರ್ತದೆ. ಅದಕ್ಕೆ ಹೇಳಿದೆ ವಿಶೇಷ ಅಂಬೋದು ಏನದು? ಸ್ವನಿರ್ವಾಹಕ, ಸೆಲ್ಫ್ ಎಕ್ಸ್ಪ್ಲನೇಟರಿ. ಆದ್ದರಿಂದ ಮತ್ತೇನು ಬೇಕಿಲ್ಲ ಅದಕ್ಕೆ. ನಾವು ಫೌಂಡೇಶನ್ ಹಾಕಿ ಕೂತ್ಕೊಂಡ್ರೆ ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ. ಯಾಕೆ? ಸೊ ಫೌಂಡೇಶನ್ ಅಂದರೆ ಏನರ್ಥ ಅದಕ್ಕೀಗ? ಇನ್ನೇನು ಬೇಕಿಲ್ಲ. ಆ ಸ್ಟೇಜಲ್ಲಿ ಒಪ್ಪಬೇಕು ನಾವು. ಅದು ಭೂಮಿ ಎಲ್ಲ ಇದೆ, ಮುಂದಿನ ಪ್ರಶ್ನೆ ಇದೆ. ಬಟ್ ಆ ಸ್ಟೇಜಲ್ಲಿ ನಾವು ಮಾಡೋ ಕೆಲಸದ ಪ್ರಕಾರ ಏನದು? ಎಂಡ್ ಅಷ್ಟೇ. ನಮ್ಮ ಪ್ರಕಾರ ಎಂಡ್ ಅದು. ದೇವ್ರ ಪ್ರಕಾರ ದೇವ್ರು ತಾನೇ ಹಿಡಿದಿದ್ದಾನೆ, ಅವನಿಗೆ ಯಾರೂ ಬೇಕಿಲ್ಲ ಸಪೋರ್ಟ್. ಶಾಸ್ತ್ರದ ಪ್ರಕಾರ ಆ ಉತ್ತರ, ಲೌಕಿಕದ ಪ್ರಕಾರ ಈ ಉತ್ತರ. ಅಂತೂ ಈಗ ಇನ್ನೊಂದು ಫೌಂಡೇಶನ್ ಯಾವುದಕ್ಕೆ ಬೇಕಿಲ್ಲ? ಫೌಂಡೇಶನ್ ಬೇಕಿಲ್ಲ. ಅದೇ ರೀತಿಯಲ್ಲಿ ಸ್ವನಿರ್ವಾಹಕ ಅಂತ ಹೇಳಿದ ಮೇಲೆ ಮತ್ತೇನು ಕೇಳಬಾರ್ದು? ಮತ್ತೆ ಸಂಬಂಧ ಕೇಳೋದಕ್ಕೆ ಹೋಗಬಾರ್ದು. ನೀವು ಭಾರಿ ಬುದ್ಧಿವಂತಿಕೆಯಿಂದ ಹೇಳ್ತೀರಿದ್ರೆ ಪ್ರಮಾಣ ವಾಕ್ಯ ಕೊಟೇಶನ್ ಕೊಡ್ತಿರೋ ಬುದ್ಧಿವಂತಿಕೆ ಅಲ್ಲ ಅದು. ಏನದು? ತರ್ಕ. ಒಂದು ಮೂಲ ತರ್ಕ ಶಾಸ್ತ್ರ ಗ್ರಂಥ. ಆದ್ದರಿಂದ ಡಾಕ್ಯುಮೆಂಟ್ ಇದೆ. ನಮಗೆ ಶಾಸ್ತ್ರ ಡಾಕ್ಯುಮೆಂಟಿಂದ ಮಾತಾಡೋದು ಬೇರೆ, ಗೊತ್ತಾಗುತ್ತೆ? ಹೆದರಿಸಿ ಮಾತಾಡೋದು ಬೇರೆ. ಈ ಮನೆ ನಂದು, ಗೊತ್ತಿಯೋ ಇಲ್ಲ ಕೇಳಿದ. ಆದರೆ ಈ ಮನೆ ನಂದು ನೋಡು ಅಷ್ಟೇ. ಕೂಲಿಲ್ಲ, ಕಿರಿಸಿರಲಿಲ್ಲ, ಸುಮ್ಮನೆ ತೋರಿಸಿದ. ಅಲ್ಲಿ ಕೂಗಿ ಕಿರಿಸಿದ ಜೋರಾಗಿ, ಮೊಚ್ಚೆಲ್ಲ ತೋರಿಸಿದ. ಅದೇನಿದೆ ಅಲ್ಲಿ? ಪ್ರಮಾಣ ಇಲ್ಲ, ಬೇರೆ ಮಾತಾಡ್ತಿದ್ದಾನೆ ಅಷ್ಟೇ ಅವನು. ಇವು ಏನು ಪ್ರಮಾಣ ತೋರಿಸ್ತಾನಷ್ಟೆ. ಪ್ರಮಾಣ ಅಂದರೆ ಡಾಕ್ಯುಮೆಂಟ್ ಎಂಬತ್ತೆ ಅರ್ಥ. ಸರಿಯಾಗಿ ಪ್ರಾಪರ್ ಡಾಕ್ಯುಮೆಂಟ್ ತೋರಿಸಿದಾಗ ಅಲ್ಲಿ ವಿಷಯ ಕ್ಲೋಸ್ ಆಗಬೇಕು. ಅರ್ಥ ಆಯ್ತಾ? ಇದು ಪ್ರಾಪರ್ ಡಾಕ್ಯುಮೆಂಟ್ ಆದ್ದರಿಂದ ಮತ್ತೆ ಪ್ರಶ್ನೆ ಮಾಡಾಗಿಲ್ಲ. ವಿಶೇಷ ಹೇಳಿದ್ದು ಅದೇ ಸ್ವನಿರ್ವಾಹಕತ. ನೋಡಿ, ವ್ಯವಹಾರ್ಯಂ ವಿಶೇಷೇಣ ದುಸ್ತರ್ಕ ಬಲತೋ ಹರೇಹೇ ವಿಶೇಷೋಪಿ ಸ್ವರೂಪಂ ಸ ಸ್ವನಿರ್ವಾಹಕತಾ ಅಸ್ಯ ಚ. ಅದು ವಿಶೇಷವು ದೇವರ ಸ್ವರೂಪ, ವಸ್ತುಗಳ ಸ್ವರೂಪ, ಅದು ಸ್ವನಿರ್ವಾಹಕ ಅಂತ ಹೇಳಿದ್ರಿಂದ ಸಾಧ್ಯ ಇದೆ. ಅವರೇನು ಹೇಳ್ತಾರೆ? ಉಪಾಧಿಗಾಗಿ ಅಂತ ಹೇಳೋಕ್ಕೆ ಹೋಗ್ತಾರೆ, ಹೇಳಕ್ಕೆ ಬರೋದಿಲ್ಲ. ಯಾಕೆ? ಉಪಾಧಿಗೆ ಭೇದ ಸೃಷ್ಟಿ ಮಾಡೋ ಶಕ್ತಿನೇ ಫಸ್ಟ್ ಇಲ್ಲ. ಸ್ವರೂಪ ಅಂತ ಒಪ್ಕೊಂಡ್ರೂ ಪ್ರಯೋಜನ ಇಲ್ಲ. ಪೂರ್ತಿ ಸ್ವರೂಪ ಒಪ್ಕೊಂಡ್ರೆ ಸ್ವರೂಪಕ್ಕೂ ಸ್ವೋಪಾಧಿಗೂ ಅಭೇದ ಹೇಳಿದ ಮೇಲೆ ಹೋಗೋದೇ ಇಲ್ಲ ಅಂತ ಅರ್ಥ ಇದೆ. ಶಾಶ್ವತ ಉಪಾಧಿ ಅಂದ ಮೇಲೆ ಹೋಗೋದೇ ಇಲ್ಲ, ಸಂಸಾರದ ಬಿಡುಗಡೆನೇ ಇಲ್ಲ. ಅದೆಲ್ಲ ಹೇಳಿದ್ದಾರೆ ಆಗಲಿ. ವಿಶೇಷ ದೇವ್ರ ಗುಣ ಮತ್ತು ಅವನ ರೂಪಕ್ಕೆ ಮಾತ್ರ ಅಪ್ಲೈ ಆಗುತ್ತೋ, ಬೇರೆ ಕಡೆನೂ ವಿಶೇಷ ಎಲ್ಲ ವಸ್ತುಗಳು. ಇದು ಹಾಲಿನ ಬಣ್ಣಕ್ಕೆ ಅಪ್ಲೈ ಆಗುತ್ತೆ, ಗೊತ್ತಾಯ್ತಾ? ಒಟ್ಟಿಗೆ ಯಾವುದೇ ಸ್ವರೂಪ ಒಟ್ಟಿನ ಮೇಲೆ ಯಾವುದೇ ವಸ್ತುವಿನ ನಿತ್ಯ ಧರ್ಮಗಳೊಂದಿಗೆ ಇರೋ ಸಂಬಂಧಕ್ಕೆ ಅಭೇದ ಅಂತ ಕರಿಬೇಕು. ವ್ಯವಹಾರಕ್ಕೆ ಏನು ಹೇಳಿದ್ರು? ಭೇದ ವ್ಯವಹಾರಕ್ಕೆ ಏನು ಕಾರಣ? ವಿಶೇಷ ಅಂತ ಹೇಳಿ ಅಲ್ಲಿ ಮುಗೀತು. ದೇವ್ರ ಬಗ್ಗೆ ಸ್ಪಷ್ಟ ಒಂದು ಸೇರಿಸ್ತೇವೆ, ಅಚಿಂತ್ಯ ಅಂತೇಳಿ. ಉಳಿದು ಯಾರಿಗೂ ಅಚಿಂತ್ಯ ಅಂತ ಸೇರಿಸಾಗಿಲ್ಲ. ದೇವ್ರಿಗೆ ಮಾತ್ರ ಸ್ಪೆಷಲ್ಲಾಗಿ ಅಂತ ಸೇರಿಸ್ತೇವೆ. ಉದಾಹರಣೆಗೆ ಒಂದು ವಸ್ತು ಚಿಕ್ಕದಿದೆ, ಅಣುತ್ವ, ಅದಕ್ಕೂ ಅಭೇದ. ದೊಡ್ಡದಿದೆ, ಅದಕ್ಕೂ ಅಭೇದ. ದೇವರು ಚಿಕ್ಕವ್ರದ್ದು ಒಟ್ಟಿಗೆ ಆಗಿಬಿಟ್ಟಿದ್ದಾರೆ, ಇದು ಭಾರಿ ದೊಡ್ಡದಿದೆ. ಇಲ್ಲಿ ವಿಶೇಷ ಹೇಳಬಾರ್ದು. ಏನು ಹೇಳಬೇಕಿಲ್ಲಿ? ಅಚಿಂತ್ಯಾದ್ಭುತ ಶಕ್ತಿ ಅಂತ ಹೇಳಿ, ಗೊತ್ತಾಯ್ತಾ? ನಾವು ಉಳಿದವ್ರು ಮಹಾದೇವಿನ ವಿಚಾರ ಶಕ್ತಿ ಇದೆ. ಯಾರ ದೃಷ್ಟಿಯಿಂದ? ಬ್ರಹ್ಮಾದಿಗಳ ದೃಷ್ಟಿಯಿಂದ ಇದೆ, ಗೊತ್ತಾಯ್ತಾ? ದೇವರ ದೃಷ್ಟಿಯಿಂದ ಅಚಿಂತ್ಯಾದ ಶಕ್ತಿ ಅಲ್ಲ. ರಮಾದೇವಿ ಶಕ್ತಿ ತಂದು ಜಾಸ್ತಿ ಇದೆ. ಅರ್ಥ ಆಯ್ತಾ? ಇದೆಲ್ಲ ಸ್ವಾರಸ್ಯ ತಿಳ್ಕೊಂಡ್ರೆ ದೇವ್ರ ಮಹಿಮೆ ಏನಾಯ್ತು? ಯುನಿಕ್ ಆಯ್ತಾ, ಬೇರೆ ಯಾರಲ್ಲೂ ಕಂಡು ಬರೋದಿಲ್ಲ. ನಮ್ಮ ದೃಷ್ಟಿಯಲ್ಲಿ BA ಮಾಡಿದ್ರೆ MA ಆದವನು ಅಚಿಂತ್ಯಾದ್ಭುತ ಅಷ್ಟೇ. ರಿಲೇಟಿವ್ ಸೆನ್ಸಲ್ಲಿ ಅಚಿಂತ್ಯಾದ್ಭುತ ಶಕ್ತಿ ಹೇಳ್ಬೋದು, ತಪ್ಪಲ್ಲ. ಆಬ್ಸಲ್ಯೂಟ್ ಸೆನ್ಸಲ್ಲಿ ಯಾರು ಹೇಳಬೇಕು? ದೇವರಿಗೆ ಮಾತ್ರ, ಬೇರೆ ಹೇಳಕ್ಕೆ ಬರೋದು. ಎಲ್ಲ ದೇವರಿಗೆ ಹೇಳೋ ಆಬ್ಸಲ್ಯೂಟೇ, ಸೆಕೆಂಡರಿ ಇಲ್ಲ. ಇಲ್ಲ ಅಲ್ಲ ಇತ್ತು
ಉದಾಹರಣೆ ಹೇಳ್ತೀವಿ ಈಗ ಮೇಲಿನ ಕೆಳಗೆ ಬೀಳುತ್ತೆ ಅಂತ ನ್ಯೂಟನ್ಗೆ ಮೊದಲೇ ಗೊತ್ತಿತ್ತು, ಆದರೆ ಏನಂತ ಗೊತ್ತಿಲ್ಲ ಅದಕ್ಕೆ. ಅದು ಸೈಂಟಿಫಿಕ್ಕಾಗಿ ಯಾರಿಗೂ ಗೊತ್ತಿರಲಿಲ್ಲ ಅಷ್ಟೇ. ವ್ಯವಹಾರ ಯಾರು ಮಾಡ್ತಿದ್ದಿಲ್ಲ. ಹಾಗಿದ್ರೆ ಮೇಲೆ ಹಾಕೊಂಡು ಕೆಳಗೆ ಬೀಳುತ್ತೆ ಅಂತ ಹೇಳ್ತಿದ್ದಿಲ್ಲ. ಸೈನ್ಸ್ ಗೊತ್ತಿತ್ತು, ಬಟ್ ಅದು ರೂಲಾಗಿ ಅರ್ಥ ಮಾಡ್ಕೊಂಡಿದ್ದಕ್ಕೆ ಅದು ಅನುಕೂಲ ಆಗಿದ್ದು. ಡಿಸ್ಕವರಿ ಅದು, ಇನ್ವೆನ್ಷನ್ ಅಲ್ಲ. ಏನದು ಡಿಸ್ಕವರಿ ಅಂದರೆ ಏನು? ಇರೋದನ್ನು ಹೇಳೋದು ಅಷ್ಟೇ, ಹೊಸ್ತಲ್ಲ. ಸೊ ಆಚಾರ್ಯ ಯಾವುದು ಹೊಸ್ತು ಹೇಳಿ ಅಂತ ಹೇಳೋದೇ ಇಲ್ಲ ಗೊತ್ತಾಗ. ಅದು ವೇದವ್ಯಾಸರು ಹೊಸ್ತು ಹೇಳಿದ್ದಾರೆ ತಿರುಗಿದ್ರು. ಅವ್ರು ಹೇಳ್ತಾರೆ, ನಾವು ಹೇಳಬಾರ್ದು ಹೊಸ್ತನ್ನು. ನಿರ್ವಿಶೇಷ ಒಂದು ಹೇಳ್ತಾರೆ. ಇನ್ನು ಒಪಿನಿಯನ್ ಅಂತ ಯಾರು ಹೇಳಬೇಕು? ಕಾಂಪಿಟೆಂಟ್ ಅಥಾರಿಟಿ ಹೇಳಬೇಕು. ಕಟ್ಕಡೋ ಒಪಿನಿಯನ್, ಇವನು ಒಪಿನಿಯನ್ ಯಾರು ಕೇಳ್ತಾರೆ? ಒಂದು ಕಮಿಟಿ ಮಾಡಿದೆ, ಅವ್ರು ಜಡ್ಜ್ ಇದ್ದ ಒಪಿನಿಯನ್ ರಿಟೈರ್ಡ್ ಕೇಳೋದಿಲ್ಲ. ಒಪಿನಿಯನ್ ಅವ್ನ ಒಪಿನಿಯನ್ ಕೌಂಟೇ ಆಗೋದಿಲ್ಲ. ಸುಮ್ಮನೆ ಸಜೆಷನ್ ಕೊಡ್ಬೋದೇ ಹೊರತು ಅದಕ್ಕೇನಿಲ್ಲ, ಅಥೆಂಟಿಸಿಟಿ ಇಲ್ಲ. ಗೈಡೆನ್ಸ್ ಆಗ್ಬೋದು, ಗೈಡೆನ್ಸ್ಗೆ ಈ ಅಥೆಂಟಿಸಿಟಿ ಬರೋದಿಲ್ಲ. ಅರ್ಥ ಆಯ್ತಾ? ದೇವರಿಗೆ ಮಾತ್ರ ಏನಿದೆ ಹೇಳಬಲ್ಲ. ಒಂದು ಕಡೆ ಹೇಳಿದ್ದು ಆಕಸ್ಮಿಕ ಅನ್ಬೇಕು. ಎಷ್ಟು ಕಡೆ ಹೇಳ್ತಾರೆ ಆಚಾರ್ಯ, ಪ್ರತಿ ಸತ್ಯ ಕೂಡ ವಿಶೇಷವಾಗಿ ತುಂಬ ಕಡೆ ಹೇಳ್ತಾರೆ. ಹೊಸ ಹೊಸ ಗ್ರಂಥನೇ ಕೊಟ್ಟು ಮಾಡ್ತಾರೆ ಮತ್ತೆ. ಆದ್ದರಿಂದ ತುಂಬ ಕಡೆ ಗೊತ್ತಿದೆ, ಜನಕ್ಕೆ ಗೊತ್ತಿರಲಿಲ್ಲ ಅಷ್ಟೇ. ಇದು ಹೇಳಿದ್ಮೇಲೆ ತಿರುಳ್ಕೊಂಡು ಪಂಡಿತಾಚಾರ್ಯ ಅಂತವ್ರು ಒಪ್ಕೊಂಡ್ಬಿಟ್ರು. ಯಾರು ಒಪ್ಕೊಳ್ಳಿಲ್ಲ ಅವ್ರು ಏನಾದರೂ ಒಪ್ಪಿಡದೇ ಇದ್ದವರು ಇನ್ನೂ ಹಾಗೆ ಇದ್ದಾರೆ. ಅದೇನು ಮಾಡೋಕ್ಕಾಗಲ್ಲ. ಔಷಧಿ ತೊಗೊಂಡವ್ರು ವಾಸಿ ಆಯಿತು, ತೊಗೊಳ್ತಿದ್ದಾರೆ, ರೋಗ ಇರುತ್ತೆ ಅಷ್ಟೇ. ಹೋಗಲಿ, ಇವೆಲ್ಲ ನೋಡಿ ನೀವೆಲ್ಲ ಮತ್ತೆ ಪುರಾಣ ತೆಗಿತೀರಿ, ಅವೆಲ್ಲ ಬೇಡ. ವೇದ ಬೇಕು ಅಂತ ಕೇಳಿದರೆ ವೇದನೆ ತೋರಿಸ್ತೀವಿ ಅಂತ. ಏಕಮೇವ ದ್ವಿತೀಯಂ ತತ್ ನೇಹ ನಾನಾಸ್ತಿ ಕಿಂಚನ. ಏಕಮೇವ ಅದ್ವಿತೀಯಂ ತತ್, ದೇವರು ಒಂದೇನೇ, ಅದಕ್ಕೆ ಅದ್ವಿತೀಯ ಎಂದು ಕೂಡ. ದೇವರು ಏನೆಲ್ಲ ಅಂಥ ದೇವರಂಥ ವಸ್ತು ಮತ್ತೊಂದಿಲ್ಲ, ದೇವರು ಒಬ್ಬನೇ ಸ್ವತಂತ್ರ. ನೇಹ ನಾನಾಸ್ತಿ ಕಿಂಚನ, ಇದು ಶ್ರುತಿನೇ. ಇಹ ಬ್ರಹ್ಮಣಿ ನಾನಾ ಭೇದ ಕಿಂಚನ ನಾಸ್ತಿ, ಇಲ್ಲವೇ ಇಲ್ಲ. ಏನು ಭೇದ? ದೇವ್ರ ರೂಪಕ್ಕೆ ಭೇದ, ಗುಣ ಕ್ರಿಯೆ ಭೇದ, ಕ್ರಿಯೆಗಳಲ್ಲಿ ಭೇದ, ಯಾವುದು ದೇವರಲ್ಲಿಲ್ಲ. ಮೃತ್ಯೋ ಸ ಮೃತ್ಯುಮಾಪ್ನೋತಿ ಯೈಹ ನಾನೇವ ಪಶ್ಯತಿ. ಮತ್ತೆ ಹೇಳ್ತಾರೆ, ಆಗಿದೆ ಕಥದಲ್ಲಿ ಆಗಲೇ. ಯಾರು ದೇವರಿಗೂ ಅವರ ಗುಣಗಳಿಗೂ ಭೇದವನ್ನು ಹೇಳ್ತಾರೆ, ನಾನಾ ಅಂದರೆ ಭೇದ ಹೇಳ್ತಾರೋ ಅವರು ಎಲ್ಲಿಗೆ ಹೋಗ್ತಾರೆ? ಮೃತ್ಯುವಿಗಿಂತ ಮೃತ್ಯು ತಂದಂಥ ಬಸ್ಸಿಗೆ ಹೋಗ್ತಾರೆ. ಹೇಗೆ, ಎಷ್ಟು ಫಾಸ್ಟಾಗಿ ಹೋಗ್ತಾರೆ? ಹೇಗೆ ಹೋಗ್ತಾರೆ ಅಂದರೆ, ಯಥೋದಕಂ ದುರ್ಗೇ ವೃಷ್ಟಂ ಪರ್ವತೇಶು ವಿಧಾವತಿ. ಪರ್ವತೇಶು ವಿಧಾ, ದುರ್ಗದಲ್ಲಿ ಅಂದರೆ ಬೆಟ್ಟದ ಮೇಲೆ ಬಿದ್ದಂಥ ನೀರು ಕೆಳಗೇನಾಗತ್ತೋ ಜೋರಾಗಿ ಹರಿಯುತ್ತೆ, ವಾಪಸ್ ಹರಿಯೋದಿಲ್ಲ. ಇಲ್ಲಿ ಈ ದುಷ್ಟ ಅಂತ ಕೊಡಲಿಲ್ಲ, ನದಿ ದುಷ್ಟ ಅಂತ. ಏನಾಗುತ್ತದು? ಈ ಕಡೆ ಅಡ್ಡ ಗೋಡೆ ಕಟ್ಟಿಬಿಟ್ಟು ಏನಾಗುತ್ತದು? ರಿವರ್ಸ್ ಬರುತ್ತೆ. ಏನು ಮಾಡಿದ್ರೆ ಏನಾಗೋದಿಲ್ಲ, ಬರ್ಲಿಕ್ಕೆ ಸಾಧ್ಯ ಬರ. ದೊಡ್ಡ ಪರ್ವತ ಹೇಳಿದಾಗ ಅದು ಆ ಸೈಜಿಗೆ ನೀವು ಇನ್ನೊಂದು ಲೆವೆಲ್ ಟ್ರಿವರ್ಟ್ಮೆಂಟ್ ಬರೋದೇ ಇಲ್ಲ. ಯಾವಾಗ ಕೆಳಗೆ ಹರಿತಾ ಇರೋ, ಫಾಸ್ಟಾಗಿ ಹರಿತಾ ಇರೋ ವಾಪಸ್ ಬರೋದಿಲ್ಲ. ಇವನು ಹಾಳಾಗ್ತಾನೆ, ಬೇಗ ಹಾಳಾಗ್ತಾನೆ, ಮತ್ತು ವಾಪಸ್ ಬರೋದಿಲ್ಲ. ಅನ್ನಂಥ ಬಸ್ಗೆ ಏನರ್ಥ? ನಚ ಪುನರಾವರ್ತನೆ. ಮುಕ್ತಿ ಹೇಗೆ ವಾಪಸ್ ಬರ್ಲಿಕ್ಕೆ ಸಾಧ್ಯ ಇಲ್ವೋ, ಅಂದಂಥ ಬಸ್ ಕೂಡ ಏನದು ವಾಪಸ್ ಬರೋ ಸಾಧ್ಯ ಇಲ್ಲ. ಇವು ನಿಮಗೆ ಅಂದಂಥ ಬಸ್ ಗೊತ್ತಿಲ್ಲ ಸೈನ್ಸ್ಗೆ. ಬ್ಲಾಕ್ ಹೋಲ್ ಅಂತ ಕರೀತಾರೆ. ಬ್ಲಾಕ್ ಹೋಲ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಲ್ಲಿ ಬಿದ್ದರೆ ವಾಪಸ್ ಬರೋದಿಲ್ಲ ಅಂತ ಗೊತ್ತಾ? ಬ್ಲಾಕ್ ಹೋಲ್ ಇದು ಸೈಂಟಿಫಿಕ್ ಬ್ಲಾಕ್ ಹೋಲ್. ಬಟ್ ಇದೇ ಅಂದಂಥ ಬಸ್ ಅಲ್ಲ. ಅಂದಂಥ ಬಸ್ ಇನ್ನೂ ಬೇರೆ, ಟೋಟಲಿ ಬೇರೆ. ಬಟ್ ಅದು ಏನದು ವಾಪಸ್ ಬರೋಕ್ಕೆ ಸಾಧ್ಯ ಇಲ್ಲ. ದೇಶ ಇತಿ ಇತ್ಯಾದಿ. ಮತ್ತಿನ್ನು ಯಥೋದಕಂ ದುರ್ಗೇ ವೃಷ್ಟಂ ಪರ್ವತೇಶು ವಿಧಾವತಿ. ದುರ್ಗೇ ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ತಾನೇವ ಅನುವಿಧಾಯತಿ. ದೇವರನ್ನು, ಅವರ ಗುಣಗಳನ್ನು ಬೇರೆ ಅಂತ ಯಾರು ತಿಳ್ಕೊತಾರೋ ಅವ್ರು ಏನು ಮಾಡ್ತಾರೆ? ಏನು ತಿಳ್ಕೊತಾರೆ ಅಂದರೆ, ತಪ್ಪು ತಿಳುವಳಿಕೆ ಅನುಸರಿಸಿಯೇ ಕೆಳ ಬಿದ್ದು ಹೋಗ್ತಾರೆ. ಏನು ತಪ್ಪು ತಿಳುವಳಿಕೆ ಇದೆ ಅದರಿಂದ ಹಾಗೆ ಕೆಳ ಬಿದ್ದು ಹೋಗ್ತಾರೆ. ತಪ್ಪು ತಿಳುವಳಿಕೆಗೆ ಏನು ಶಕ್ತಿ ಇದೆ ಅಂದರೆ ಕೆಳಬಿಡಿಸೋ ಶಕ್ತಿ ಇದೆ. ತಪ್ಪು ತಿಳುವಳಿಕೆ ಯಾರಲ್ಲಿರುತ್ತೋ ಅವ್ರು ಏನಾಗ್ತಾರೆ? ಈ ಜ್ಞಾನಕ್ಕೇನು ಶಕ್ತಿ ಇದೆ? ಮೇಲಕ್ಕೆತ್ತೋ ಶಕ್ತಿ ಇದೆ. ಅದು ಜ್ಞಾನ ಬಂದ ತಕ್ಷಣ ಏನಾಗ್ತಾನೋ ಅವನು ಮೇಲಕ್ಕೆ ಹೋಗ್ಬಿಡ್ತಾನೆ. ಒಂದು ನೀರಿಗೆ ಒಂದು ಮೇಲಿನ ಏನು ಮೇಲೆ ನೀರಿಗೆ ಒಂದು ನೀರಿನ ಗುಣ ಏನು? ಹೀಗೆ ಮೇಲಕ್ಕೆತ್ತದೆ ನೀರಿನ. ಅದಕ್ಕೆ ಎಂಥ ಚಿಕ್ಕ ಮಗು ನೀವು ದೊಡ್ಡ ಬಾವಿಯಲ್ಲಿ ಹಾಕಿದ್ರು ಕೂಡ ಒಂದು ಸತಿಗೆ ಕೆಳಗೆ ಹೋಗಲ್ಲ. ಫಸ್ಟ್ ಏನಾಗುತ್ತೋ ಮೇಲೆ ಬರ್ತಾನೋ, ಬಂದು ಆಮೇಲೆ ಕೆಳಗೆ ಹೋಗ್ತಾನೆ. ಆ ನೀರು ಕುಡಿಯೋಕ್ಕೆ ಶುರುವಾಗ್ತಾರೆ. ಅಷ್ಟೊತ್ತಿಗೆ ನೀರು ಕುಡಿದು ಹೋದ್ರೆ ಹೋಗೋದಿಲ್ಲ. ನೀರು ಕುಡಿಯೋಕೆ ಶುರುವಾಗುತ್ತೆ, ಬೇರೆಕ್ಕಾಗೋದಿಲ್ಲ, ಉಸಿರುಗಟ್ಟೆ ಹೋಗಿಬಿಡುತ್ತೆ. ಉಸಿರು ತೊಗೊಳೋದು ಉಸಿರು ಬರೋದಿಲ್ಲ, ನೀರಿದೆ ಅಡ್ಡ, ನೀರು ಬಂದುಬಿಡುತ್ತೆ. ಅವಾಗ ಬ್ಲಾಕ್ ಆಗುತ್ತೆ. ಆಗುತ್ತೆ. ಇಲ್ದವ್ರು ಏನಾಗುತ್ತೆ? ಉಸಿರುಗಟ್ಟಿಬಿಟ್ರೆ ಏನಾಗುತ್ತದ? ಮುಳುಗೋದೇ. ಅದಕ್ಕೆ ಹೆಣ ತೇಲುತ್ತೆ. ಹೆಣ ಹೇಗೆ ಅದರಿಂದ ಹೆಣ ತೇಲುತ್ತೆ ಅಂದಮೇಲೆ ತೇಲರಲ್ಲಿ ಹೆಣ ಅಂತ ತಿಳ್ಕೊಳ್ಳೋಕ್ಕಾಗತ್ತಾ? ಈಜು ಬಂದವರು ತೇಲ್ತಾರೆ, ಹೆಣನೂ ತೇಲ್ತದೆ. ಇವನು ತೇಲೋದಕ್ಕೆ ಏನು ಕಾರಣ? ಇವನು ಈಜು ಬಂದಿರೋದು. ಅದು ತೇಲೋದಕ್ಕೆ ಕಾರಣ ಏನು?
ಯಾಕೆ ತೇಲ್ತಾ ಇದೆ ಅದು ವೇಟ್ ಕಡಿಮೆ ಆಯಿತು. ಮತ್ತೆ ನೀರಿನ ಉಸಿರಿನ ಪ್ರಶ್ನೆ ಬರಲಿಲ್ಲ. ಈಗ ಮೇಲಕ್ಕೆ ಅದು 3 ದಿವಸದ ಮೇಲೆ ತೇಲ್ತಾರೆ ಅಂತ ಹೇಳ್ತಾರಲ್ಲ ಹಾಗೆ. ಮೊದಲು ನ್ಯಾಚುರಲ್ ತಕ್ಷಣ ತೇಲಿದರೆ ಈಜು ಬರುತ್ತೆ ಅಂತ ಅರ್ಥ. 3 ದಿವಸ ಮೇಲೆ ತೇಲಿದರೆ ಸತ್ತು ಹೋಗಿದ್ದಾರೆ ಅಂತ ಅರ್ಥ. ಈಜು ಬರದೇನೆ ಅದು ತೇಲೋದಿದೆ. ಅದಕ್ಕೆ ಲೈಟಾಗಿ ತೇಲುತ್ತೆ. ಎಲ್ಲರೂ ಇವತ್ತು ಲೈಟಾಗಿಬಿಟ್ಟು ತೇಲುತ್ತೆ. ಒಟ್ಟು ನೀರಿಗೆ ಏನು ಗುಣ ಇದೆ ಒಟ್ಟಿನ ಮೇಲೆ ಅಂದರೆ, ನೀರಿಗೆ ಅದಕ್ಕೆ ಅವಗಾಹನ ಸ್ನಾನ ಮಾಡೋಕ್ಕೆ ಹೋದಾಗ ಗೊತ್ತಾಗುತ್ತೆ. ನೀರಿಗೆ ಮೇಲಕ್ಕೆ ಎತ್ತೋ ಶಕ್ತಿ. ಶಾಸ್ತ್ರ ಅಂದರೆ ನೀರು, ಶಾಸ್ತ್ರ ಮೇಲೆ ಕೆತ್ತಿಬಿಡುತ್ತೆ. ಜ್ಞಾನನೇ ನೀರು. ಓದಿ ಎಷ್ಟು ಮೇಲೆ ಹೋಗೋದು, ಎಷ್ಟು ಮೇಲೆ ಬಂದಿದ್ದಾನೆ ಅಂತಾರೆ. ಜ್ಞಾನ ಓದಿಬಿಟ್ಟು ಎಷ್ಟು ಮೇಲೆ ಬಂದಿದ್ದಾನೆ. ಎಲ್ಲಿ ಅಲ್ಲಿ ಥರತ್ತು ಯಾರು ನೋಡೋದಿಲ್ಲ. ಅಧಿಕಾರದಲ್ಲಿ ಭಾರಿ ಮೇಲೆ ಬಂದಿದ್ದಾನೆ ಅಂತ ಅರ್ಥ. ಜ್ಞಾನ ಯಾವಾಗಲೂ ಮೇಲೆ ಕೆತ್ತದ್ದಾದ್ರಿಂದ ಎನಿಥಿಂಗ್ ಜ್ಞಾನಕ್ಕೆ ಯಾವಾಗಲೂ ಏನು ಶಕ್ತಿ ಇದೆ? ಮೇಲೆ. ಆದ್ದರಿಂದ ಅದು ಕೆಳಗೆ. ಅಜ್ಞಾನ ಆಪೋಸಿಟ್ ಅದಾದ್ದರಿಂದ ತಪ್ಪು ತಿಳುವಳಿಕೆ ಇರಬಾರ್ದು, ಸರಿಯಾದ ತಿಳುವಳಿಕೆ ಇರಲೇಬೇಕು. ತಿಳುವಳಿಕೆ ಜನಾಂಗಕ್ಕೆ 3 ಜ್ಞಾನ ಕೊಟ್ಟಿದ್ದಾರೆ. ಏನ? ಪ್ರತ್ಯಕ್ಷ ಅನುಮಾನಗಳಿಂದ ಪ್ರತಿಯೊಂದು ವಿಷಯವನ್ನು ತಿಳ್ಕೊ. ಹೌದು ಹೌದು, ಎಲ್ಲವನ್ನು ಪ್ರೂವ್ ಮಾಡ್ತೀವಿ, ಆಮೇಲೆ ಅದನ್ನ ತಿಳಿದು ಆಯ್ತು. ಮುಂದೆ ಈ ಎರಡು ಯಾವುದು ಅಧ್ಯಾತ್ಮಕ್ಕೆ ಹೋಗ್ತಕ್ಕಂಥದ್ದಲ್ಲಿ, ಮೋಕ್ಷಕ್ಕೆ ಹೋಗ್ತಕ್ಕಂಥದ್ದಲ್ಲಿ ಅವೆರಡನ್ನು ಪ್ರೂವ್ ಮಾಡೋದು ಹೇಗೆ? ಈ ವೆರಿ ಸಿಂಪಲ್. ಅದು ಇವತ್ತು ನೀವು ಆರ್ಟ್ಸ್ ಸ್ಟೂಡೆಂಟು ಇಂಜಿನಿಯರಿಂಗ್ ಉತ್ತರ ಬರೀತೀರಿ, ಪಾಸ್ ಆಗ್ತೀರಾ? ಜ್ಞಾನ ಹೌದಲ್ಲ ಅದು? ಜ್ಞಾನ ಹೌದು, ಕೇಳಿದ್ದು ರಿಕ್ವೈರ್ಡ್ ಅಲ್ಲ ಅದು. ಮತ್ತು ಇಂಜಿನಿಯರಿಂಗ್ ಆರ್ಟ್ಸ್ ಕಾದಂಬರಿ ಬೆಳ್ತಾ ಕೂತ್ಬಿಟ್ರೆ ಫೇಲ್ ಆಗ್ತಾರೆ. ಅದು ರಿಕ್ವೈರ್ಡ್ ಅಲ್ಲ. ಅಷ್ಟೇ ಅಲ್ಲ, ಅದೇ ಕ್ವಶನ್ ಬಿಟ್ಟು ಬೇರೆ ಉತ್ತರ ಬರೋದು ತಪ್ಪೇ. ಬೇರೆ ಪ್ರಶ್ನೆ ಥೀಸಿಸೇ ಬರೀತಾರೆ ಬೇಕಾರೆ. 6 ಪ್ರಶ್ನೆ ಒಂದಲ್ಲ, ಎಲ್ಲ ಥೀಸಿಸ್ ಬರೋದಾಗ್ತಾರೆ. ಅದು ಇರಲೆವೆಂಟ್. ಅದು ಏನಲ್ಲ, ಇಲ್ಲವ್ರು ಹೀಗಾಗ್ತಿತ್ತು. ರೈಟ್ ಎನಿ 6 ಆನ್ಸರ್ಸ್, 6 ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್. ಇವನಿಗೆ ಬರೋದು ಹಾಕ್ಬಿಡಿ, ABCD ಹಾಕಿ ಬರೋದು ಹಾಕ್ಬಿಡ್ತಿತ್ತು ಅಷ್ಟೇ. ಗೊತ್ತಾಯ್ತು? ಇರೋದರಲ್ಲೇ ಕೇಳಿದ್ದು ಹೇಳಬೇಕೇ ಹೊರತು, ಗೊತ್ತಾಯ್ತು, ಯಾವುದೇ ಹೇಳಾಗಿಲ್ಲ. ಕೇಳಿದ್ದು ಬೇಕು ಹೇಳೋದು. ಅದೇ ಹೇಳ್ತೀನಿ ನಿಮ್ಮ ಪ್ರಶ್ನೆಗೆ. ಅದೇ ಯಾವುದಕ್ಕೆ ಉದ್ಧಾರ ಜ್ಞಾನ ಅಂದರೆ ಸಂಸಾರದ ಪರಿಹಾರ ಮಾಡಬೇಕು, ಅದು ಜ್ಞಾನ. ನಮ್ಮ ಪ್ರಾಬ್ಲಮ್ ಇರೋದು ಎಲ್ಲಿ? ಈಗ ಬೇಸಿಕ್ಕು ಬೇಸಿಕ್ ಏನಿದು? ಹಸಿವು ಆಯಿತು, ಊಟ ಮಾಡಿಬಿಟ್ಟ, ಸದ್ಯ ಏನು ಬೇಡ ಅನ್ಕೊಂಡು ಮತ್ತೆ ಶುರುವಾಯ್ತು ಹಸಿವು. ನೀರು ಸಿಗುತ್ತೆ, ಇನ್ನು ನೀರೆಲ್ಲ ಬಾವಿ ಮುಚ್ಚಾಕಿಬಿಟ್ಟ, ನೀರಡಿಕೆ ಹೋಯ್ತು, ಮತ್ತೆ ಶುರುವಾಯಿತು. ಅವಾಗ ಅಂದ್ಕೊಂಡ, ಇಲ್ಲ ನಮಗೆ ಹೋಗಬೇಕು ಮತ್ತೆ ಬರಬಾರ್ದು, ಹಸಿವು ಹೋಗಬೇಕು ಮತ್ತೆ ಬರಬಾರ್ದು, ಬಾಯಾರಿಗೆ ಮತ್ತೆ ಬರಬಾರ್ದು. ಸಾಧ್ಯ ಇಲ್ಲ. ಎಲ್ಲಿಗೆ ಹೋದ್ರೆ ಆಗುತ್ತದ? ಆ ಕಾನ್ಸೆಪ್ಟ್ ಬಂತು. ಅದಕ್ಕೆ ತಕ್ಕಂತೆ ಓದಬೇಕೀಗ. ಓದ್ಬೇಕಾದ್ರೆ ಏನು ಮಾಡಬೇಕೀಗ? ಮೋಕ್ಷಕ್ಕೆ ಹೋಗ್ಲಿಕ್ಕೆ ಏನು ಬೇಕೋ ಅದನ್ನು ಓದಬೇಕು. ನೀವು 1000 ಬಸ್ ಇರ್ಬೋದು, ಎಲ್ಲ ಫಸ್ಟ್ ಕ್ಲಾಸ್ ಬಸ್ಗಳೇ. ನೀವು ಹೋಗೋ ಬಸ್ ಹತ್ತಿರಲ್ಲ ಹಾಗೆ. ಅರ್ಥ ಆಯ್ತು? ಈಗ ಎಲ್ಲ ಜ್ಞಾನಕ್ಕೂ ಮೋಕ್ಷ ಇಲ್ಲ. ಯಾವುದಕ್ಕೆ ಮೋಕ್ಷ ಇರೋದು? ಬ್ರಹ್ಮಜ್ಞಾನಕ್ಕೆ ಮಾತ್ರ ಮೋಕ್ಷ ಕೊಡೋ ಶಕ್ತಿ. ಕನ್ಸರ್ನ್ ಸಬ್ಜೆಕ್ಟ್. ಮತ್ತು ಬ್ರಹ್ಮಜ್ಞಾನಕ್ಕೆ 2 ಶಕ್ತಿ ಇದೆ, ಉಳಿದು ಯಾವುದಕ್ಕೆ 2 ಶಕ್ತಿ ಇಲ್ಲ. ಇಂಜಿನಿಯರ್ ಆಗ್ತಾನಷ್ಟೇ, ಮೆಡಿಕಲ್ ಡಾಕ್ಟರ್ ಆಗ್ತಾನಷ್ಟೇ, 2 ಆಗಲ್ಲ. ಇದು ಹಾಗಲ್ಲ, ಎನಿಥಿಂಗ್ ಆಗ್ತಾರೆ. ಶಾಸ್ತ್ರ ಓದಿದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಇದು ಭಾರಿ ಆಶ್ಚರ್ಯ. ಅಷ್ಟೇ ಅಲ್ಲ, ಎನಿಥಿಂಗ್ ಏನು ಬೇಕಾದ್ರೂ ಸಿಗುತ್ತೆ. ಆಯಿತಾ? ಇದು ಶಾಸ್ತ್ರದ ಮಹಿಮೆ. ವಿಷ್ಣು ಸರ್ವಗುಣೈ ಪೂರ್ಣಂ ಜ್ಞಾತ್ವಾ ಇಷ್ಟು ಹೇಳಿ, ದೇಶ ಸರ್ವತ್ರ ಪುರುಷ, ದೇಶ ಸರ್ವತ್ರ ಪುರುಷ ಸ್ವತಂತ್ರ ಕಾಲನಿತ್ಯತ ನಿತ್ಯಾದಿಷು ಸ್ವಸಂಬಂಧೋ ಯಥೈವ ಗುಣರೂಪಿಣಃ ಗುಣಿತ್ವಂ ಗುಣಭೋಕ್ತೃತ್ವಂ ಸ್ಯಾತ್ ವಿಷ್ಣೋಸ್ತಚ್ಚ ಸಸ್ವಯಂ. ದೇಶ ಸರ್ವತ್ರ ಪುರುಷ ಸ್ವತಂತ್ರ ಕಾಲನಿತ್ಯತ ಇತ್ಯಾದಿಷು. ಸರ್ವತ್ರ ಇದ್ದಾನೆ ಪರಮಾತ್ಮ, ಸರ್ವಕಾಲದಲ್ಲಿ ಇದ್ದಾನೆ, ಸ್ವತಂತ್ರನಾಗಿದ್ದಾನೆ, ಎಲ್ಲ ಕಾಲದಲ್ಲೂ ಇದ್ದಾನೆ. ಇತ್ಯಾದಿಷು ಸ್ವಸಂಬಂಧೋ ಯಥೈವ ಗುಣರೂಪಿಣಃ. ಅದೆಲ್ಲ ಏನದು? ಗುಣರೂಪಿಣ. ಅಬ್ಜೆಕ್ಟಿವ್ ಹಾಕ್ತೀವಿ ನಾವೀಗ. ಇಷ್ಟಾದರೂ ಕೂಡ ಏನದು? ಸ್ವಾಭಾವಿಕ. ಅದೇ ರೀತಿ ಗುಣಿತ್ವಂಚ ಗುಣಭೋಕ್ತೃತ್ವಂ ಸ್ಯಾತ್ ವಿಷ್ಣೋ ತಚ್ಚ ಸಸ್ವಯಂ. ಗುಣಿನೂ ಆಗಿದ್ದಾನೆ, ಗುಣಭೋಕ್ತರೂ ಆಗಿದ್ದಾನೆ. ಪರಮಾತ್ಮ ಆನಂದನೂ ಹೌದು, ಆನಂದಿನೂ ಹೌದು. ಗೊತ್ತಾಯ್ತಾ? ಗುಣನೂ ಹೌದು, ಗುಣಿನೂ ಹೌದು. ಇದೆಲ್ಲ ಏನು ಕಾರಣ? ವಿಶೇಷ. ವಿಶೇಷದಿಂದಾಗಿ ಎರಡನ್ನೂ ಹೇಳೋದಕ್ಕೆ ಬರುತ್ತಾದ್ದರಿಂದ ಇದು ವಿಷ್ಣುವಿನಂತೂ ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ. ಮತ್ತೆ ಬೇರೆಯವರು ರಿಲೇಟಿವ್ ಆಗಿ ಹೇಳಿದರೆ ದೇವ್ರ ಬಗ್ಗೆ ಹೇಳಬೇಕಾದ್ರೆ ಅಬ್ಸಲ್ಯೂಟಾಗಿ ಹೇಳ್ತೇವೆ, ಯಾವ ಸಮಸ್ಯೆನೂ ಇಲ್ಲ ಅಂಥೇಳಿ ಮತ್ತೆ ಬ್ರಹ್ಮತರ್ಕವನ್ನೇ ಕೋಟ್ ಮಾಡಿ ಇಷ್ಟು ಹೇಳಿ, ವಿಷ್ಣು ಸರ್ವಗುಣೈ ಪೂರ್ಣಂ ಜ್ಞಾತ್ವಾ ಸಂಸಾರ ವರ್ಜಿತಃ ನಿರ್ದುಃಖಾನಂದಭುಂ ನಿತ್ಯಂ ತತ್ಸಮೀಪೇ ಸಮೋದತೆ. ನೋಡಿದರೆ ನಿಮ್ಮ ಪ್ರಶ್ನೆಗೆ ಅದೇ ಉತ್ತರ. ಈ ರೀತಿ ದೇವರನ್ನು ತಿಳ್ಕೊಂಡ್ರೆ ದೇವರ ಹತ್ರ ಹೋಗಿಬಿಡ್ತಾನೆ. ಈ ರೀತಿ ವಿಧಾನಸೌಧದೊಳಗೆ ಹೋಗ್ಬೇಕು. ಏನು ಮಾಡಬೇಕು? ಈಗ ವಿಧಾನಸೌಧ ಅಸೆಂಬ್ಲಿಯಲ್ಲಿ ಕೊಡಬೇಕು. ಏನಾಗಬೇಕು? ಅದಕ್ಕೆ ಎಲೆಕ್ಟಾಗಿ ಹೋಗ್ಬೇಕು, ಬೇರೆ ದಾರಿನೇ ಇಲ್ಲ.
ಬೇರೆ ದಾರಿ ಇಲ್ಲ. ಅದೇ ರೀತಿಯೇ ಇಲ್ಲಿ ಹೋಗ್ಬೇಕಾದ್ರೆ ವಿಷ್ಣುವಿನಿಂದನೇ ಆರಿಸಲ್ಪಡಬೇಕು. ಬಾ ಅಂತ ಒಳಗೆ ಕರೆ, ಯಾರದೇ ಮನೆಗೆ ಹೋದರೂ ಕೂಡ ಅವ್ರು ಒಳಗೆ ಕರೆದೇ ಹೋದ್ರೆ ಒಳಗೆ ಬರೋದಿಲ್ಲ. ನೋ ಅಡ್ಮಿಷನ್ ಇಲ್ಲ, ಅಲ್ಲೇ ಮಾತಾಡೋರು ಅಷ್ಟೇ ಬೋಧದ ಕತೆ. ಆದ್ರೂ ಇದು ಥಿಯರಿನೇ. ದೇವ್ರದ್ದು ಹಾಗಲ್ಲ. ಏನಿದೆ, ಆದ್ರೂ ಇದು ಥಿಯರಿನೇ ಹೊರತು ಏನು ಥಿಯರಿ, ಏನು ಬೇಕು ನಿಮಗೆ ಥಿಯರಿ ಅಲ್ಲ. ಓದುತ್ತಾ ಇದ್ದೀರಿ ಅಷ್ಟೇ ಹೊರತು ಹಾಂ, ಹೋಗಿ ನೀವು ಬಂದವರಿಗೆ ಎಲ್ಲಿ ಮುಗಿದಷ್ಟೇ ಮುಗಿಸಿಲ್ಲಲ್ಲ. ಎಲ್ಲಿದೆ ಈ ಫಸ್ಟ್ ಇಯರ್ ಇಂಜಿನಿಯರ್ ಆಗ್ತಾರೆ, ಸೀಟ್ ಸಿಕ್ತು. ಇಂಜಿನಿಯರ್ ಆಗಲಿಲ್ಲ ಅಂತ ಕೇಳಿದರೆ ಕೋರ್ಸ್ ಮುಗಿಸ್ಬೇಕಲ್ಲ. ನೀವು ಕೋರ್ಸ್ ಎಲ್ಲಿ ಮುಗಿದಿದೆ ಈಗ? ಸೊರಬೂಲೇ ಮುಗಿದಿಲ್ಲ ಫಸ್ಟು, ಅರ್ಥ ಆಯ್ತಾ? ಸೊರಬೂಲದಲ್ಲಿ ಒಂದೂ ಮುಗಿದಿಲ್ಲ ಎಂದು ಹೇಳೋದಾದರೆ ಆಯ್ತಲ್ಲ. ಆದ್ದರಿಂದ ಇಲ್ಲ, ಕೋರ್ಸ್ ಮುಗಿದ ಮೇಲೆ ಡಾಕ್ಟ್ರ್ ಅಂತ ಮೊದಲು ಕರೆಯಲ್ಲ, ಮುಗಿದ ಮೇಲೆ ಡಾಕ್ಟ್ರ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಒಲೆ ಹೊತ್ತಿದ್ದು ಇಟ್ಟಿದ್ದಾರೆ, ಈಗ ಇಟ್ಬಿಟ್ಟು ಬಡಿಸಿ ಅಂತ ಕೇಳಿದರೆ ಟೈಮ್ ಬೇಕಾದ್ರೆ ಬೈಯೋ ಪ್ರೋಸೆಸ್ ಕಂಪ್ಲೀಟ್ ಆಗಬೇಕು. ಅದು ಕುದಿಯೋ ಪ್ರೋಸೆಸ್ ಕಂಪ್ಲೀಟ್ ಆದಮೇಲೆ ಅದು ಅನ್ನ ಆಗಿರುತ್ತೆ. ಅದು ಆ ಕೋರ್ಸ್ ನಾವು ನಿರೀಕ್ಷೆ ಮಾಡಿಲ್ಲ, ಅದರಿಂದ ಏನಾಗುತ್ತೆ ಆಗಲೇ ಆಗಲಿ ಅಂತ ಹೇಳ್ತಾರೆ. ಸರಿಯಲ್ಲ. ಯಾವಾಗ ಹೇಳಬೇಕು ಈ ಮಾತನ್ನು? ಹೇಳಿದ್ದೆಲ್ಲ ಮಾಡಿದ್ದೆ ನಾನೀಗ, ಆಗಿಲ್ಲ ಅಂದರೆ ತಪ್ಪೋದು, ದೋಷ ಇದೆ ಅಂತ ಅರ್ಥ. ಅವನೇ ಎಲ್ಲ ರಿಪೇರಿ ಮುಗೀತು ಅಂತ ಹೇಳಿದ, ನಾವು ಹಾಕಿದ್ವಿ, ಬರಲಿಲ್ಲ, ತಪ್ಪು ಅಂತ ಹೇಳ್ತೇವೆ. ಇನ್ನೂ ಅರ್ಧ ಮಾಡ್ತಿದ್ದ, ಹಾಗೆ ಬರಲಿಲ್ಲ, ಇನ್ನೂ ಮುಗಿಸಿಲ್ರಿ ಅಂತ ಏನು ಹೇಳ್ತಾನೋ ಅವನು, ಇನ್ನೂ ಮುಗಿಸಿಲ್ಲ ನಾನು, ಏನೂ ಬರೋದಿಲ್ಲ, ಎಲ್ಲ ಆರಿಸ್ಬಿಟ್ಟು ಅಂತ ಆಫ್ ಮಾಡಿ, ನಾನೇ ಆಫ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ನಾವು ಇದನ್ನ ರಿಪೇರಿ ಮಾಡೋ ಅಂದರೆ ಮನೆಯಲ್ಲೇ ಕತ್ಲ ಮಾಡಿಬಿಟ್ಟಿಯಲ್ಲ ಅಂತ ಕೇಳ್ತಾನೆ. ಎಲ್ಲ ಆರಿಸ್ಬಿಟ್ಟಿದ್ದಾನೆ ಅವನು. ಇವು ಗೆಟ್ ಔಟ್ ಅಂತ ಬೈದ್ಬಿಟ್ರೆ ಅವನೇನು ಹೇಳ್ತಾರೆ, ಜಸ್ಟ್ ವೇಟ್ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಎಲ್ಲ ಆರಿಸಿ ಹೇಗೆ ಮೇನ್ ಸ್ವಿಚ್ಚನ್ನು ಆರಿಸ್ಬಿಟ್ಟು ಹೇಗೆ ಮುಟ್ಬೇಕು ಹಾಗೆ ಆಮೇಲೆ ಆನ್ ಮಾಡ್ಬೋದು. ಅದು ಮೊದಲೆಲ್ಲ ಆರಿಸ್ಕೊಂಡ್ಬಿಡ್ಬೇಕು, ವೈರಾಗಿ ಎಲ್ಲ ಬಿಟ್ಬಿಡ್ಬೇಕು. ಫಸ್ಟ್ ಏನು ಮಾಡಬೇಕು, ಸರಿ ಹೋದ್ಮೇಲೆ ಶುರು ಮಾಡಬೇಕು. ಅವಾಗ ಏನಾಗಲ್ಲ, ಭಯ ಇಲ್ಲ. ಸರಿಯಾದ್ಮೇಲೆ ಸ್ವಿಚ್ ಹಾಕಿದ್ರೆ ಭಯ ಇಲ್ಲ. ಆಮೇಲೆ ವಿರಕ್ತನಾದವನಿಗೆ ಯಾವ ದೋಷ ಇಲ್ಲ. ಯಾಕೆ ಏನಿರುತ್ತೆ ಅವನಿಗೀಗ? ನಾವು ಎಲೆಕ್ಟ್ರಿಷಿಯನ್ ಬರ್ತಾನೆ, ಅವ್ನು ಹುಷಾರಂತ ಯಾರು ಹೇಳ್ತೀವಿ ಅವನಿಗೆ? ಯಾಕೆ? ಅವ್ನಿಗೆ ಎಲೆಕ್ಟ್ರಿಷಿಯನ್ ಗೊತ್ತಿರಬೇಕು ಅಂತ ಅರ್ಥ. ಅದಕ್ಕೆ ಅಲ್ಲೂ ಗೊತ್ತೇ ಅವ್ನು ದಡ್ಡ ಅಂತ ಅರ್ಥ. ನಮ್ಗೆ ಅವನು ಹೇಳ್ತಾನೆ ಹುಷಾರಂತೇಳಿ. ಯಾತಕ್ಕೆ? ನೋಡಿ ಎಲ್ಲ ಮಾಡಿ ಹುಷಾರಾಗಿದ್ದು ನಮಗೆ ಹೇಳ್ತಾನೆ. ಯಾತಕ್ಕೆ? ನಮ್ಮ ಫೀಲ್ಡ್ ಅಲ್ಲ ಅದು. ನಮ್ಮ ಫೀಲ್ಡ್ ಆದ್ದರಿಂದ ಎಚ್ಚರಿಕೆ ಕೊಡೋದು. ದೇರ್ಫೋರ್ ನಮ್ಮ ಕೋರ್ಸ್ ಮುಗಿಸಿದ ಮೇಲೆ ಮಾತಾಡೋದ್ರೆ ಮೊದಲೇ ಕೇಳಕ್ಕೆ ಬರೋದಿಲ್ಲ. ಹಾಂ ಹಾಂ, ಸ್ಟೆಪ್ಸ್ ಅದೇ ಹೇಳಿದೆ. ಒಂದೊಂದು ಕೃಷ್ಣಾವತಾರ ಎಲ್ಲ ನೋಡ್ತಾ ಹೋಗ್ತೀವಿ ನಾವು. ಕೃಷ್ಣಾವತಾರ ಬಲ ಎಷ್ಟು ತೋರಿಸಿದ, ಜ್ಞಾನ ಎಷ್ಟು ತೋರಿಸಿದ, ವ್ಯಾಸರೂಪದಲ್ಲಿ ಎಂಥ ಜ್ಞಾನ ತೋರಿಸಿದ, ನರಸಿಂಹನಾಗಿ ಎಷ್ಟು ಕಾಂಬಿನೇಷನ್ ತೋರಿಸಿದ, ಮತ್ಸ್ಯನಾಗಿ ಮೀನಾಗಿ ಎಲ್ಲ ಸಾಮರ್ಥ್ಯ ತೋರಿಸಿದ. ಉಪದೇಶ ಮಾಡ್ತಾರೆ, ಮತ್ಸ್ಯಪುರಾಣ ಉಪದೇಶವನ್ನು ಮಾಡ್ತಾರೆ. ಎಲ್ಲ ನೋಡ್ತಾ ಹೋದಂತೆ ಏನಾಯ್ತಾಗ ಹಾಂ, ಪೂರ್ಣ ಅಂತ ನಿಮ್ಗೆ ಏನು ಪೂರ್ಣತ್ವಕ್ಕೆ ಏನು? ಆಕಾಶ ಇದೆ, ಆಕಾಶಕ್ಕೆ ಕೊನೆಗೆ ಹೋಗಿ ನೋಡಿದ್ದೇವೆ ನಾವೀಗ. ಕೊನೆಯು ನೋಡಿದ್ರೆ ಆಕಾಶ ಕೊನೆ ಕಂಡವರಿದ್ದಾರೆ ಯಾರು? ಅದು ಪೂರ್ಣ ಅಂತ ಹೇಗೆ ಹೇಳ್ತೀರಿ? ಹಾಗಿದ್ರೆ ಇವು ಸೈನ್ಸ್ ಕೂಡ ಏನು ಹೇಳುತ್ತೆ? ಆಕಾಶಕ್ಕೆ ಏನಿಲ್ಲ, ಎಂಡಿಲ್ಲ. 2000 ಲೈಟ್ ಇಯರ್ಸು, 3000 ಲೈಟ್ ಇಯರ್ಸ್ ಹೇಳ್ತಾರೆ, ಹೋಗ್ತಾರೆ. ಇದು ಮುಗಿದಿಲ್ಲದು, ಹೋಗ್ತಾನೆ ಇರುತ್ತೆ. ಹಾಗೆ ನಿಮ್ಗೆ ಹೇಗೆ ಗೊತ್ತಾಯ್ತು? ಹಾಗಿದ್ರೆ ನಾವೇನೂ ಹೋಗಿಲ್ಲ, ಹೇಗೆ ಗೊತ್ತಾಯ್ತು? ಆಕಾಶನ ಕಾನ್ಸೆಪ್ಟೇ ಏನು ಹೇಳುತ್ತೆ? ಹಾಗಿದ್ರೇ ಆಕಾಶ. ಗೊತ್ತಾಯ್ತಾ? ಬೆಂಕಿ ಅಂತ ತಕ್ಷಣ ನಮಗೇನು ಅರ್ಥ ಆಗುತ್ತೆ? ಸುಡುತ್ತೆ ಅಂತ ಅರ್ಥ. ದೇವರು ಅಂದರೆ ಹಾಗೆ ಅರ್ಥ ಆಗಲೇಬೇಕು. ಅದಕ್ಕೇನೆ ದೇವರು ಒಂದೊಂದೇ ಪದಾರ್ಥ ಇಟ್ಟ. ಸಮುದ್ರ ಒಂದು ಕಡೆ ಪೂರ್ಣ, ಅದು ಎಲ್ಲ ಕಡೆ ಇಲ್ಲ. ಇದು ಬೆಂಗಳೂರಲ್ಲಿ ಸಮುದ್ರ ಇಲ್ಲ ಮಾಡಿದ. ಗೊತ್ತಾ? ಆಕಾಶ ಮಾತ್ರ ಎಲ್ಲ ಕಡೆ ಇರೋ ಮಾಡಿ ಅರ್ಥ. ಎಷ್ಟು ಸ್ವಾರಸ್ಯ ಇದೆ. ಅದಕ್ಕೆ ಜಗತ್ತನ್ನು ಸರಿಯಾಗಿ ನೋಡಿದರೆ ಶಾಸ್ತ್ರ ಅನುಭವಕ್ಕೆ ಬರುತ್ತೆ ಅಂತೇಳಿ. ಶಾಸ್ತ್ರ ಎಲ್ಲ ವಿಷಯಕ್ಕೂ ಎಕ್ಸಾಂಪಲ್ಸ್ ಎಲ್ಲಿ ಕಾಣುತ್ತೆ ನಮಗೆ? ನಿತ್ಯಯುಗದಲ್ಲೇ ಇರುತ್ತೆ. ನಮ್ಮಲ್ಲಿ ರೋಗ ನಮ್ಮಲ್ಲಿದೆ, ನಮಗೆ ಗೊತ್ತಿಲ್ಲ, ಡಾಕ್ಟ್ರಿಗೆ ಗೊತ್ತು. ನಮ್ಮ ರೋಗ ನಮಗೆ ಗೊತ್ತಿಲ್ಲ, ಯಾತಕ್ಕೆ? ನಾವು ಓದಿಲ್ಲ ಅದು. ಅರ್ಥ ಆಯ್ತಾ? ಇದು ಸ್ವಾರಸ್ಯ. ಅದಕ್ಕೆ ಶಾಸ್ತ್ರ ಓದೋದು ಅಂದ್ರೇನು? ಇರೋ ವಸ್ತುವನ್ನು ಸರಿಯಾಗಿ ತಿಳ್ಕೊಳ್ಳೋದು, ಗಾಡ್ ಸೆಂಟ್ರಲ್ಲಾಗಿ ನೋಡ್ಕೋಬೇಕು. ಅದು ನಮಗೆ ಅರ್ಥ ಆಗುತ್ತೆ. ಯಾಕೆಂದ್ರೆ ಇದು ಯಾರೂ ಮಾಡೋ ಶಕ್ತಿ ಇಲ್ಲ ಇದಕ್ಕೆ. ದೇವರು ಮಾಡಿದ್ದಾನೆ ಸರ್, ನಮಗೆಲ್ಲ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಮುಕ್ತಾನಾಂಚಾಶ್ರಯೋ ವಿಷ್ಣು ಅಧಿಕೋ ಅಧಿಪತಿಸ್ತಥಾ. ಇವತ್ತು ನಮ್ಮಲ್ಲಿ ನೋಡಿ ವೋಟಿಂಗ್ ಇದೆ. ವೋಟಿಂಗ್ ಏನು ಶಕ್ತಿ ಇದೆ? ಎಲೆಕ್ಟ್ ಮಾಡೋ ಶಕ್ತಿ ಇದೆ, ತೆಗೆದಾಕೋ ಶಕ್ತಿ ಇಲ್ಲ. ಅದಕ್ಕೆ ಬೇರೆ ಪ್ರೋಸೆಸ್ ಅದಿಲ್ಲ, ನಾವು ಅಲಾಟ್ ಮಾಡಿಲ್ಲ ಅದು. ಗೊತ್ತಾಯ್ತಾ? ಅದಿಲ್ಲ. ಯಾಕೆಂದರೆ ನೋಡಿ ಇವಾಗ ಹಾಕೋಬೇಕೀಗ 5 ವರ್ಷ ಒದ್ದಾಡಬೇಕು ಇವಾಗ ಮನುಷ್ಯನ ಕೈಲಿ ಅಂತ. ತಾನೇ ಹರಿಸಿರೋದು, ತಾನೇ ತೆಗಲಿಕ್ಕೆ ಬರೋದಿಲ್ಲ. ಅದಕ್ಕೆ ಕನಕದಾಸ್ ಹೇಳ್ತಾರೆ, ಹಗೆಯರಿಗೆ ವರ ವೀವರಿಬ್ಬರು ತೆಗೆಯಲರಿಯರು ಕೊಟ್ಟ ವರಗಳ. ಬ್ರಹ್ಮದೇವರು ರುದ್ರದೇವರು ವರ ಕೊಟ್ಬಿಡ್ತಾರೆ, ಆದರೆ ಅವರೇ ಏನು ಮಾಡೋದಿಲ್ಲ? ತೆಗೆಯೋದಿಲ್ಲ. ಅದು ರುದ್ರದೇವರು ಅಂತೂ ಇವ್ರಿಗೆ ಬ್ರಹ್ಮದೇವರು ತೇಲಕ್ಕೆ ಬಂದರೂ ತೆಗೆಯೋದಿಲ್ಲ. ಯಾಕೆ? ದೇವರು ಮಾಡಲಿ ಅಂತೇಳಿ. ಇವ್ರು ಹಾಗಲ್ಲ. ಮೋಚಿತಃ ಸಂಕಟಾತ್ ಶಿವ. ಓಡಿದ್ರು, ಅಯ್ಯೋ ಏನು ಬದೀತಾ ಆಯ್ತಲ್ಲ ಅಂತೇಳಿ. ನಮ್ಮ ಸ್ಥಿತಿ ಹಾಗೆ. ನಮ್ಮದೇ ಕಾರು ಬ್ರೇಕ್ ಹೋಗಿಬಿಟ್ಟಿದೆ,
ಟಾಪ್ ಗೇರಲ್ಲಿ ಇದ್ದಾನೆ, ಏನು ಮಾಡ್ತಾನಾಗ ನಿಲ್ಸಕ್ಕೆ ಬರಲ್ಲ ಅವನು. ತಿಳಿದಾ? ಕೆಲವು ಎರಡೂ ಗೊತ್ತಿರಬೇಕು, ಕೆಲವಕ್ಕೆ ಎಲ್ಲ ಗೊತ್ತಿರೋದು. ಮಹಿಮೆನ ಒಳಗೊಳಗೆ ಗೊತ್ತು, ಹೊರಬರ ಗೊತ್ತಿರಲಿಲ್ಲ. ಈ ರೀತಿ ಪ್ರಾಬ್ಲಮ್ಸ್ ಇರೋ ಹಾಗೆ ದೇವರಿಗೆ ಮಾತ್ರ ಏನಿಲ್ಲ, ಏನು ಬೇಕಾದ್ರೂ ಮಾಡ್ತಾನೆ. ವಿಷ್ಣು ಮುಕ್ತಾನಾಂಚಾಶ್ರಯೋ ವಿಷ್ಣು ಇದು ಅಧಿಕೋ ಅಧಿಪತಿಸ್ತಥ. ಆದ್ದರಿಂದ ದೇವರೇನಾಗಿದ್ದಾನೆ, ಮುಕ್ತರಿಗೂ ಆಶ್ರಯನಾಗಿದ್ದಾನೆ, ಸರ್ವಗಿದ ಅಧಿಕನಾಗಿದ್ದಾನೆ. ಅವನ ಕೆಲಸ ಬಂತು, ಆಗಲಿ ಬಿಡಿ. ಒಬ್ಬ ಸ್ಟೂಡೆಂಟ್ ಇದ್ದಾನೆ, ಮೇಸ್ಟ್ ಇದ್ದಾನೆ. ಇವನು ಪಾಠ ಹೇಳ್ಕೊಟ್ಟೆ ಓದಿಬಿಟ್ಟ. ಅವನು ಲೆಕ್ಚರ್ ಅವನು ಅಪಾಯಿಂಟ್ ಆಗಿಬಿಟ್ಟು ಜೊತೆ ಕೊಲೀಗಾಗಿಬಿಟ್ಟ. ಆಮೇಲೆ ಕೊಲೀಗಾದ, ಮೊದಲು ಸ್ಟೂಡೆಂಟ್ ಆಗಿದ್ದ ಕೊಲೀಗಾದ. ಆಮೇಲೆ ಅವನಿಗೆ ಪ್ರಮೋಷನ್ ಬಂತು, ಇವನು ಇದಾಗಿ ಹೋಗ್ಬಿಟ್ಟ ಕಡೆಗೆ, ಅವನೇ ಜೂನಿಯರ್ ಆಗಿಬಿಟ್ಟ ಕೊನೆಗೆ. ಗೊತ್ತಾಯ್ತು? ಇವೆಲ್ಲ ನೋಡ್ತೀವಿ ನಾವೀಗ. ಆ ರೀತಿ ದೇವ್ರ ಬಗ್ಗೆ ಆಗ್ಬೋದಾ ಅಂದರೆ ಇಲ್ಲ. ಮುಕ್ತರಾದ ಮೇಲೆ ನಾವು ಕೆಲವು ಈಕ್ವಾಲಿಟಿ ಹೇಳ್ತಾರೆ, ಕೆಲವರೆಲ್ಲ ಸಾಮ್ಯ ಬಂದುಬಿಡುತ್ತೆ, ಬರೋದಿಲ್ಲ. ಯಾಕೆ ಅಂತ ಕೇಳಿದರೆ, ಮುಕ್ತಾನಾಂಚಾಶ್ರಯೋ ವಿಷ್ಣು ಅಧಿಕೋ ಮುಕ್ತಾನಾಂಚಾಶ್ರಯ. ವಿಷ್ಣು ಸಹಸ್ರನಾಮ ಮುಕ್ತಾನ ಪರಮಾಗತಿ, ಕರೆಕ್ಟ್ ಅದಕ್ಕೆ ಅರ್ಥ. ಮುಕ್ತಾನಾಂಚಾಶ್ರಯೋ ವಿಷ್ಣು ಅಧಿಕೋ ಅಧಿಪತಿಸ್ತಥ. ಆಶ್ರಯನಾಗಿದ್ದಾರೆ, ಅಧಿಕರಾಗಿದ್ದಾರೆ, ಅಧಿಪತಿಯಾಗಿದ್ದಾರೆ. ಮೂರು ಇವತ್ತು ಬಿದ್ದು ಇದ್ದಾನೆ, ಒಬ್ಬ ಜೂನಿಯರ್ ಇದ್ದಾನೆ, ಬೇರೆ ಕಡೆ ಸೀನಿಯರ್ ಇದ್ದಾನೆ, ಅಧಿಕನೇ ಅವನು. ಆದರೆ ಅಧಿಪತಿ ಅಲ್ಲ. ಅರ್ಥ ಆಯ್ತಾ? ಒಂದೇ ಕಾಲೇಜ್, 2 ಕಾಲೇಜ್ ಇದೆ, 2 ಕಾಲೇಜ್ ಬೇರೆ ಬೇರೆ ಪ್ರಿನ್ಸಿಪಾಲ್ ಇದ್ದಾರೆ. ಗೊತ್ತಾಯ್ತಾ? ಇವನು ಅವನು ಮಾತಾಡಿಸ್ಬೋದು, ಆದರೆ ಅವನ ಅಧೀನದಲ್ಲಿಲ್ಲ ಇವನು. ಇವರಿಗಿಂತ ಭಾರಿ ದೊಡ್ಡ ಪೋಸ್ಟ್ ಅದು. ಗೊತ್ತಾಯ್ತು? ಆದರೆ ಅಧೀನದಲ್ಲಿಲ್ಲ. ಅದೇ ಕಾಲೇಜ್ ಪ್ರಿನ್ಸಿಪಾಲ್ ಇದ್ದಾನೆ, ಅವಾಗೇನಾಗುತ್ತೆ, ಅಧೀನದಲ್ಲಿರ್ತಾನೆ. ದೇವ್ರು ಹಾಗಲ್ಲ. ದೇವ್ರು ಏನಾಗಿದ್ದಾನೆ, ಎಲ್ಲರಿಗೂ ಅಧಿಪತಿಯಾಗಿದ್ದಾನೆ. ಈ ಎರಡನ್ನೂ ತೋರಿಸ್ತಾನೆ ದೇವರು. ಇವತ್ತು ಒಂದು ಮಿನಿಸ್ಟ್ರ್ ಇದ್ದಾರೆ, ಆ ಪೋರ್ಟ್ಫೋಲಿಯೋ ನೋಡ್ಕೊಂಡ್ರೆ ಮುಗಿದೋಗ್ತು ಅವ್ರ ಕೆಲಸ. ಚೀಫ್ ಮಿನಿಸ್ಟ್ರಿಗೆ ಎರಡೂ ಎಲ್ಲ ಇದೆ, ಒಂದು ಇಟ್ಕೊಂಡಿಲ್ಲ, ಎಲ್ಲ ಕೊಟ್ಬಿಟ್ಟಿದ್ದಾನೆ ಅವನು. ಸ್ಟಿಲ್ ಎಲ್ಲ ಅವ್ರ ಕೈಲೇ ಇರೋದು. ಉಳಿದವ್ರು ಸ್ಯಾಂಕ್ಷನ್ ಬಂದು ತೆಗೆದು ಹಾಕ್ಬೋದು ಅವ್ನು. ಮತ್ತೆ ನಾನು ಪೂರ್ತಿ ಕೊಟ್ಟಿದ್ದೀರಿ, ಕೊಡಕ್ಕೆ ಬರೋದಿಲ್ಲ. ಎಷ್ಟೋ ಸರ್ತಿ ಹಾಗಾಗುತ್ತೆ. ಇವರು ಗ್ರಾಂಟ್ ಮಾಡಿದರೆ ಅವ್ನು ತೆಗೆದು ಹಾಕ್ಬೋದು. ಅವ್ರು ಕೊಟ್ಟಿದ್ದರೂ ಕೂಡ ಹಾಗೆ. ಆ ದೃಷ್ಟಿಯಲ್ಲಿ ಅಧಿಪತಿ ಸರ್ವ ಮೇಲಿದ್ದಾನೆ, ಅವನು ಯಾರು ಕೇಳೋಲ್ಲ, ಅಬ್ಸಲ್ಯೂಟ್ ಇದ್ದಾನೆ, ಯಾರು ಕೇಳಾಗಿಲ್ಲ. ನಂದೇ ಫೈನಲ್ ಡೆಸಿಷನ್ ಅಂತ. ಈ ರೀತಿಯಾಗಿ ನಾವು ತಗೊಂಡಾಗ ದೇವರಿಗಿರತಕ್ಕಂಥ ಒಂದು ಅಬ್ಸಲ್ಯೂಟ್ ಇಂಡಿಪೆಂಡೆನ್ಸ್ ಅನ್ನೋದು ಬೇರೆ ಎಲ್ಲೂ ಯೋಚನೆ ಮಾಡೋಕ್ಕೂ ಬರೋದಿಲ್ಲ, ಅಷ್ಟು ದೊಡ್ಡದಾಗಿದೆ. ತದ್ವಶಾಯೇವ ತೇ ಸರ್ವೇ ಸರ್ವದೈವ ಸ ಈಶ್ವರ ಇತಿ ಪರಮಶ್ರುತಿ. ನಿಮ್ಮ ಕೆಲವು ಪ್ರಶ್ನೆ ಹೇಗೆ ಅಂತ ಕೇಳಿದರೆ, ಉಸಿರು ಹೋದ್ಮೇಲೆ ಸಾಯ್ತಾರೆ ಅಂತ ಹೇಳ್ತಾರೆ. ನಾನು ಉಸಿರು ನೋಡಿ ತೋರಿಸಿ ನನಗೆ ಅಂತ ಕೇಳಿದರೆ ಸತ್ತೋಗಿರ್ತಾರೆ ಅಷ್ಟೊತ್ತಿಗೆ ಅವನು. ಕೆಲವು ಪದಾರ್ಥನ ತಿಳ್ಕೊಳ್ಳೋಕೆ ಹೋದಾಗ ಏನಾಗ್ತಾನೋ ಅವನು, ಸತ್ತೋಗ್ಬಿಡ್ತಾನೆ. ಅರ್ಥ ಆಯ್ತಾ? ಇದು ಭಾರಿ ಸ್ವಾರಸ್ಯ. ಆದ್ದರಿಂದ ನಮಗೆ ಜ್ಞಾನ ಬರೋವರೆಗೂ ಗೊತ್ತಾಗಲ್ಲ. ಗೊತ್ತಾದ ಮೇಲೆ ಈ ಡೌಟೇ ನಮಗೆ ಬರೋದಿಲ್ಲ. ಅಜ್ಞಾನ ಸತ್ತೋಗ್ಬಿಟ್ಟಿದೆ. ಆಕೆ ಎಲ್ಲ ಸಂಶಯ ಹೋಗ್ಬೇಕಾದ್ರೆ ಏನಾಗಬೇಕು, ವಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ. ಯಾವಾಗ? ತಸ್ಮಿನ್ ದೃಷ್ಟೇ. ದೇವರು ಕಂಡ ಮೇಲೆ ಮಾತ್ರ. ಅಲ್ಲಿವರೆಗೆ ಬದ್ರಿ ಬಗ್ಗೆ 1000 ಕೇಳಿರ್ತೀರಿ ನೀವು. ಆ್ಯಕ್ಚುಲಿ ಗೊತ್ತಾಗೋದು ಯಾವಾಗ? ನೋಡಿದಾಗ. ಯಾವುದೇ ವಸ್ತುವನ್ನು ಆ್ಯಕ್ಚುಲಿ ನೋಡೋದಕ್ಕಿಂತ ಮುಂಚೆ ಎಷ್ಟೇ ತಿಳ್ಕೊಂಡಿದ್ರು ಕೂಡ ಯಾವ ಕ್ಲಾರಿಟಿ ಇರೋದಿಲ್ಲ, ನೋಡಿದಷ್ಟು ಕ್ಲಾರಿಟಿ ಬರೋದಿಲ್ಲ. ಆದ್ದರಿಂದ ಕೆಲವು ಸಂಶಯ ಆಗಿ ಉಳಿಯುತ್ತೆ, ಉಳಿಯೋದಿಲ್ಲ ಅಂತಲ್ಲ. ಆಮೇಲೆ ನೋಡ್ತಾರೆ, ಹೌದು ನಾವು ಸ್ವಲ್ಪ ವಯಸ್ಸು ನೋಡೋದೇ ನಾವು ಕಷ್ಟ. ಇಡೀ ಹಿಮಾಲಯ ಪೂರ್ತಿ ವಯಸ್ಸಿದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ನೋಡಿದಾಗ ಗೊತ್ತಾಗುತ್ತೆ, ಓ ಪರಿವಾಶ್ಚರ್ಯ ಅಂತೇಳಿ. ತದ್ವಶ ಏಮತೆ ಸರ್ವೇ. ಫೋಟೋ ನಂಬರ್, ಫೋಟೋ ನಂಬಲ್ಲಿ ಯಾರೀಗ ಎಡಿಟ್ ಮಾಡಿಬಿಟ್ಟಿರ್ತಾರಲ್ಲ, ಗೊತ್ತಾಗೋದಿಲ್ಲ. ಹಿಂದಿನ ಕಾಲ ಫೋಟೋ ಅಂದರೆ ಏನರ್ಥ, ಹಾಗೆ ಇರಬೇಕು ಅಂತ ಅರ್ಥ ಇತ್ತು. ಹಾಗಿಲ್ಲ, ಎಲ್ಲ ಎಡಿಟ್ ಮಾಡಿ ಹಾಕಿಬಿಟ್ಟಿರ್ತಾರೆ. ತದ್ವಶ ಏವತೆ ಸರ್ವೇ ಸರ್ವದೈವ ಸ ಈಶ್ವರ. ಆಯ್ತು ಬಿಡಿ, ಈಶ್ವರ ಒಪ್ಕೊಂಡಾಯಿತು. ಎಷ್ಟು ದಿವಸ ಇರ್ತಾನೆ ಅಂದರೆ ಸರ್ವದಾ, ಯಾವಾಗಲೂ ಒಬ್ಬನೇ ಈಶ್ವರ. ಇತಿ ಪರಮಶ್ರುತಿ. ಅಮೃತಶೈಷ ಸೇತು ಸ್ತೋ ಅಶ್ನುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಸ್ಥಿತ ಇತ್ಯಾದಿ ಚ. ಅಮೃತಸ್ಯ ಏಷ ಸೇತು ಸೋ ಅಶ್ನುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಸ್ಥಿತ. ನಾಳೆ ಮುಗಿಸೋ, ಇವತ್ತಿದಾಯಿತು. ನಾಳೆಗೆ ಚಾಪ್ಟರ್ ಮುಗಿಯುತ್ತೆ. ಅಲ್ಲಿಗೆ ವಿಷ್ಣು ನಿರ್ಣಯನೂ ಮುಗಿಯುತ್ತೆ ನಾಳೆ. ಹಾಂ, ಇಡೀ ಗ್ರಂಥನೇ ಮುಗೀತು. ಮುಗಿದೋಗ ನೆನಪಿರುತ್ತೆ ಎಂದು ಮುಗೀತು ಅಂತ ಹೇಳಿ. ಗ್ರಹಣ ಬಂದ ದಿವಸ ಮುಗೀತು ಅಂತ ನೆನಪು ಇರುತ್ತೆ. ಎಂದು ಮುಗೀತು ಅಂತ ಕೇಳಿದರೆ ವಿಷ್ಣು ನಿರ್ಣಯ ಗ್ರಹಣ ಇರೋದ್ರಿಂದ ನಾಳೆ ರಾತ್ರಿ ಅವತ್ತು ಮುಗೀತು ಅಂತ ಸುಳ್ಳು ನೆನಪ ಇದೆ. ಇನ್ನೊಂದು ಶ್ಲೋಕ ಇದೆ ಅಷ್ಟೇ. ಅದಕ್ಕೆ ಒಂದು ಶ್ಲೋಕ ಇದೆ, ಆಚಾರ 3 ಶ್ಲೋಕ ಇದೆಯಲ್ಲ. ಆಮೇಲೆ ಎಷ್ಟೇ ತ್ರೀ ತಾನೇ ಅವೆಲ್ಲ ಇದೆಯಲ್ಲ.